ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. ಈ 18ನೇ ಅಧ್ಯಾಯ ಅನ್ನೋದು ಒಂಥರ ಕ್ರೋಢೀಕರಣ ಅಧ್ಯಾಯ ಅಂತ ಹೇಳ್ತಾ ಹೋಗ್ತಾರೆ. ಏಕೆ ಅಂತಂದ್ರೆ ಎಲ್ಲವುದೂ ಸಹ ಫುಲ್ ಮಿಕ್ಸ್ ಆಗಿ ಲಾಸ್ಟ್ಗೆ ಇನ್ನೇನು ಇವಾಗ ಬೆಳಗ್ಗೆ ಎಕ್ಸಾಮ್ಗೆ ಹೋಗ್ಬೇಕಾದ್ರೆ ಮಕ್ಳು ಒಂದ್ಸಲ ಜಸ್ಟ್ ಪುಸ್ತಕವನ್ನ ಹೇಗೆ ನೋಡ್ತಾರೆ ಆ ತರ ಅಧ್ಯಾಯ ಇದು. ನಮ್ಮೆಲ್ರಿಗೂ ತಿಳಿದಿರೋ ಹಾಗೆ 17ನೇ ಅಧ್ಯಾಯದಲ್ಲಿ ದಾನ, ಯಜ್ಞ, ತಪಸ್ಸಿನ ಬಗ್ಗೆ ಭಗವಂತ ಹೇಳ್ತಾ ಹೋದ. ಅದರಲ್ಲಿ ಮುಖ್ಯವಾಗಿ ಕಾಯಕ, ವಾಚಿಕ, ಮಾನಸ. ಕಾಯ, ವಾಚ, ಮನಸ. ಅಂದ್ರೆ ದಾನದಲ್ಲೂ ಕಾಯ, ವಾಚ, ಮನಸ, ಯಜ್ಞದಲ್ಲೂ ಕಾಯ, ವಾಚ, ಮನಸ, ತಪಸ್ಸಿನಲ್ಲೂ ಕಾಯ, ವಾಚ, ಮನಸ, ಈ ರೀತಿ ಹೇಳ್ತಾ ಹೋದ್ರು. ಹಾಗೇನೆ ಆಹಾರದ ಬಗ್ಗೆ ಹೇಳ್ತಾ ಹೋದ್ರು, ಸಾತ್ವಿಕ, ರಾಜಸ, ತಾಮಸ. ಹಾಗೆ ಬುದ್ಧಿಯ ಬಗ್ಗೆ ಹೇಳ್ತಾ ಹೋದ್ರು, ರಾಜಸ, ತಾಮಸ, ಸಾತ್ವಿಕ. ಹಾಗೆ 18ನೇ ಅಧ್ಯಾಯಕ್ಕೆ ಬಂದಾಗ ಮತ್ತೆ ಕರ್ಮದಲ್ಲಿ 3 ವಿಧ, ಕರ್ತುವಿನಲ್ಲಿ 3 ವಿಧ, ಬುದ್ಧಿಯಲ್ಲಿ 3 ವಿಧ, ಈ ರೀತಿ ಎಷ್ಟು ಹೇಳ್ತಾ ಹೋದ್ರು ಅಂತ ಅಂದ್ರೆ ನಮಗೆ ಅಯ್ಯೋ ಇದೊಂಚೂರು ಓಹೋ ಇದು ಈ ತರ ಬುದ್ಧಿ ಇದೆ ಅಲ್ವಾ, ಇದು ಈ ತರ ಮಾಡ್ತಾ ಇದೀನಲ್ವಾ, ಇದು ಈ ತರ ಹೀಗಿದೆ ಅಲ್ವಾ, ಅಂದ್ರೆ ನಮ್ಮನ್ನ ನಾವು ಇನ್ನಷ್ಟು ಮತ್ತಷ್ಟು ಹೇಗೆ ಟ್ಯೂನ್ ಮಾಡ್ಕೋಬಹುದಿತ್ತೋ ಅಷ್ಟೂ ವಿಧದಲ್ಲಿ ಭಗವಂತ ನಮ್ಮನ್ನ ಟ್ಯೂನ್ ಮಾಡ್ತಾ ಇದ್ದಾನೆ. ಅಂದ್ರೆ ನಿನ್ನಲ್ಲಿ ಯಾವುದೇ ರೀತಿಯಾದಂತಹ ಕೆಟ್ಟ ಬುದ್ಧಿ ಇದ್ರೆ ಬೇಗ ಈಗ್ಲೇ ಸರಿ ಮಾಡ್ಕೊಂಡ್ಬಿಡು. ಯಾಕೆ ಅಂತ ಅಂದ್ರೆ 17 ಅಧ್ಯಾಯದಲ್ಲಿ ನಿನಗೆ ಆಲ್ರೆಡಿ ನಾನು ಜ್ಞಾನವನ್ನ ಕೊಟ್ಬಿಟ್ಟಿದ್ದೀನಿ. ಅಂದ್ರೆ ಮೊದಲನೇ ಅಧ್ಯಾಯ ಬಂದು ಅರ್ಜುನ ವಿಷಾದ ಯೋಗ, ಅದರಲ್ಲಿ ಭಗವಂತ ಏನೂ ಮಾತನಾಡೋದಿಲ್ಲ. 2ನೇ ಅಧ್ಯಾಯದಿಂದ ಸತತವಾಗಿ ನಮಗೆ ಜ್ಞಾನದ ಹೊಳೆಯನ್ನೇ ಹರಿಸಿದ್ರು ಅಂತ ಅಂದ್ರೆ ಖಂಡಿತ ತಪ್ಪಾಗೋದಿಲ್ಲ. ಅದು ಎಂತ ಹೊಳೆನಪ್ಪ ಅಂತ ಅಂದ್ರೆ ಈ ಮಳೆಗಾಲದಲ್ಲಿ ಬರುತ್ತಲ್ಲ ಬೋರ್ ಗರೆತದ ಹೊಳೆ. ಅಂದ್ರೆ ಏನೇನು ಕೊಚ್ಚೆ ಕಸ ಇದೆಯೋ ಎಲ್ಲ ತೊಳೆದು ಶುಭ್ರವಾಗ್ಬಿಡ್ಬೇಕು. ಯಾಕೆ ಅಂತಂದ್ರೆ ನಮ್ಮ ಶುದ್ಧವಾದ ಮನಸ್ಸಿನಲ್ಲಿ ಮಾತ್ರ ನಾವು ಭಗವಂತನನ್ನ ಆರಾಧನೆ ಮಾಡೋದಿಕ್ಕೆ ಸಾಧ್ಯ. ಅಂದ್ರೆ ಭಗವಂತನಿಗೆ ಬೇಕಾಗಿರೋದೊಂದೇ, ಶುದ್ಧವಾದ ಮನಸ್ಸು. ಸೊ ನಾವು ಹೇಗೆ ಒಬ್ರಿಗೆ ನಾನ್ ನಿನ್ನನ್ನ ಪ್ರೀತಿಸ್ತೀನಿ ಅಂತ ಹೇಳ್ಬೇಕಾದ್ರೆ ಅಥವಾ ನನ್ನನ್ನ ಪ್ರೀತಿಸು ಅಂತ ಬೇಡ್ಬೇಕಾದ್ರೆ ನಮಗೆ ಆ ಒಬ್ಬ ವ್ಯಕ್ತಿಯಿಂದ ಇರ್ಬೋದು ಅಥವಾ ಒಬ್ಬ ಆ ಪರ್ಸನ್ ಇಂದ ನಮಗೇನಿರುತ್ತೆ ಅಂದ್ರೆ ನಮಗೂ ಸಹ ನಾವು ಹೇಗೆ ನಿಷ್ಕಲ್ಮಶವಾದ ಪ್ರೀತಿ ಕೊಡ್ತೀವೋ ಅವರು ಹಾಗೆ ನಮಗೆ ನಿಷ್ಕಲ್ಮಶವಾದ ಪ್ರೀತಿ ಕೊಡ್ಲಿ ಅಂತ ಅಷ್ಟೇ. ಹೇಗಿರುತ್ತೋ ಹಾಗೆ ಇಲ್ಲೂ ಸಹ ಭಗವಂತ ನಿಷ್ಕಾಮವಾಗಿ ನಮ್ಮನ್ನ ಪ್ರೀತಿಸ್ತಾ ಇದ್ದಾನೆ. ಹೇಗ್ ಹೇಳ್ತೀರಾ ಮೇಡಮ್ ಅವ್ನು ನಮ್ಮನ್ನ ಪ್ರೀತಿಸ್ತಾ ಇದ್ದಾನೆ ಅಂತ? ಅದು ಏನು ಅಪೇಕ್ಷೆ ಇಲ್ಲದೆ ಅಂತ ಹೇಳೋದಾದ್ರೆ ನಮ್ಮೆಲ್ಲರಿಗೂ ಗೊತ್ತು. ಬೆಸ್ಟ್ ಎಕ್ಸಾಂಪಲ್ ನಾವೀಗ ಉಸಿರಾಡ್ತಾ ಇರೋದು. ಅವ್ನು ಯಾವತ್ತಾರು ಒಂದ್ ದಿನ ನಮಗೆ ಅವ್ನು ಕೊಡ್ತಾ ಇರೋ ಒಂದೊಂದು ಉಸಿರಿನ ಚಾರ್ಜ್ ಕೇಳಿದಾನ? ಅಥವಾ ನಾವು ಬರೋದಕ್ಕಿಂತ ಮುಂಚೆನೆ ನಮಗೆ ಸಂಬಂಧಗಳನ್ನ, ಪರಿಸರವನ್ನ, ಪರಿಸ್ಥಿತಿಗಳನ್ನ, ನಾವೆಲ್ಲಿ ಹುಟ್ಟಬೇಕು, ಎಲ್ಲಿ ಬೆಳಿಬೇಕು, ನಾವೆಲ್ಲಿ ಕೆಲಸ ಮಾಡ್ಬೇಕು, ಎಷ್ಟು ಚೆನ್ನಾಗಿ ಪ್ಲಾನ್ ಮಾಡಿದಾನಪ್ಪ ಅಂತ ಅಂದ್ರೆ ನಮಗೆ ಒಂದು ಮಗು ಇದ್ರೇನೆ ಅದ್ರ ಬಗ್ಗೆ ಪ್ಲಾನ್ ಮಾಡೋದಿಕ್ಕೆ ಸಾಧ್ಯ ಇಲ್ಲ. ಅಂತಹದ್ರಲ್ಲಿ ಕೋಟ್ಯಾಂತರ ಜೀವಿಗಳ ಅಷ್ಟೂ ಬಯೋಡೇಟಾ ಇಟ್ಕೊಂಡು ಯಾರ್ಯಾರಿಗೆ ಏನ್ ಸಿಕ್ಬೇಕು, ಹೇಗ್ ಸಿಕ್ಬೇಕು, ಹೇಗಿರ್ಬೇಕು ಎಲ್ಲವುದನ್ನ ವಿವರವಾಗಿ ಆತ ಹೇಳ್ತಾ ಹೋಗ್ತಾನಲ್ವಾ. ಅಥವಾ ನಮ್ಮನ್ನ ಕೈ ಹಿಡಿದು ನಡೆಸ್ತಾ ಇದ್ದಾನಲ್ವಾ. ಒಬ್ರಿಗೋ ಇಬ್ರಿಗೋ ಅಲ್ಲ, ಎಲ್ಲರನ್ನ ಕೈ ಹಿಡಿದು ನಡೆಸ್ತಾ ಇದ್ದಾನೆ. ಆ ನಡೆಸ್ತಾ ಇದ್ದಾನೆ ಅನ್ನೋದು ನಮಗೆ ಯಾವಾಗ ಗೊತ್ತಾಗುತ್ತೆ ಅಂದ್ರೆ ಜಸ್ಟ್ ನಮ್ಮ ಅನುಭವದಿಂದ ಮಾತ್ರ ನಮಗೆ ಬರ್ತಾ ಹೋಗುತ್ತೆ. ಈ ರೀತಿ ಭಗವಂತ ಹೇಗೆ ನಮ್ಮನ್ನ ಈ ಯಾವುದೇ ರೀತಿಯಾದಂತಹ ಅಪೇಕ್ಷೆ ಇಲ್ಲದೆ ಪ್ರೀತಿಸ್ತಾ ಇದನೋ ಅದೇ ರೀತಿ ಅವನು ಅದನ್ನೇ ಅಲ್ವಾ ಅಪೇಕ್ಷೆ ಪಡೋದು. ನನ್ನ ಭಕ್ತರು ಯಾವುದೇ ರೀತಿಯಾದಂತಹ ಅಪೇಕ್ಷೆಗಳಿಲ್ಲದೆ ನನ್ನನ್ನ ಪ್ರೀತಿಸ್ಬೇಕು ಅಂತ. ಆದ್ರೆ ನಾವೇನ್ ಮಾಡ್ತೀವಿ? ಆದ್ರೆ ಇಲ್ಲಿ ನಾವೇನ್ ಮಾಡ್ತಾ ಇದೀವಿ? ಒಂದು ದೇವಸ್ಥಾನಕ್ ಹೋದ್ರೆ ಸಾಕು, ನಮ್ಮ ಬೇಡಿಕೆಯ ಇಷ್ಟುದ್ದ ಪಟ್ಟಿ. ಮನೆ ಬೇಕು, ಮಕ್ಳು ಬೇಕು, ಸಂಸಾರ ಬೇಕು, ಚೆನ್ನಾಗಿರ್ಬೇಕು, ಸುಖ ಮಾತ್ರ ಕೊಡು, ದುಃಖ ಕೊಡ್ಬೇಡ.
ಅಲ್ವಾ? ಒಂದೇ ಒಂದು ಫಾರ್ ಎಕ್ಸಾಂಪಲ್ ಇವಾಗ ಕಾಸ್ಟ್ಲಿ ಆಗಿದೆ. ಓಕೆ. ಒಂದ್ ₹50 ತೆಂಗಿನಕಾಯಿ, ಒಂದ್ ₹50 ಹಣ್ಣು, ಒಂದ್ ₹50 ಹೂವು, ಮ್ಯಾಕ್ಸಿಮಮ್ ಬೈ ಮ್ಯಾಕ್ಸಿಮಮ್ ಅರ್ಚನೆ ಗಿರ್ಚನೆ ಎಲ್ಲಾ ಸೇರಿದ್ರು ₹200 ನಾವು ದುಡ್ಡು ಖರ್ಚು ಮಾಡಿ ಅವನತ್ರ ನಮ್ಗೆ ಇಡೀ ನಾವಿರೋವರೆಗೂ ನಮ್ಗೆ ಏನೇನ್ ಬೇಕೋ ಎಲ್ಲವನ್ನ ನಾವು ಕೇಳ್ತಾ ಹೋಗ್ತೀವಿ. ವಿ ಸ್ಟಾರ್ಟೆಡ್ ಡಿಮ್ಯಾಂಡಿಂಗ್. ಆದ್ರೆ ನಮಗ್ ಗೊತ್ತಿಲ್ಲ ಅವನ್ ಎಲ್ಲವನ್ನ ಆಲ್ರೆಡಿ ಮಾಡಿಟ್ಬಿಟ್ಟಿದಾನೆ. ಅವನಿಗೆ ಬೇಕಾಗಿರೋದು ಪ್ರೀತಿ ಒಂದೇ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅನ್ನೋ ಹಾಗೆ ಅವನೇ ಕೊಟ್ಟಂತಹ ಕಾಯಿಯನ್ನೋ, ಹಣ್ಣನ್ನೋ, ಹೂವನ್ನೋ ಅಥವಾ ಅವನೇ ಸೃಷ್ಟಿಸಿದ ಬಂಗಾರದ ಕಿರೀಟವನ್ನು ನನಗೆ ಕೊಡಿ ಅಂತ ಅವನು ಇಲ್ಲಿವರೆಗೂ ಯಾರಿಗೂ ಕೇಳಿದ್ದಾನ? ಇನ್ನು ಹೇಳ್ಬೇಕಂದ್ರೆ ಮಾಡಬಾರದೆಲ್ಲ ಕೆಟ್ಟ ಕೆಲಸಗಳನ್ನ ಮಾಡಿ ನಾನೇ ನಿಜವಾದ ಭಕ್ತ ಅನ್ನೋ ಹಾಗೆ ವೇಷಭೂಷಣಗಳನ್ನ ಹಾಕೊಂಡು ವಿಭೂತಿಯನ್ನ ಧರಿಸಿ ಆ ತಿಮ್ಮಪ್ಪನಿಗೆ ಕಿರೀಟವನ್ನೋ ಅಥವಾ ಇನ್ಯಾವುದೋ ದೇವ್ರಿಗೋ ಬಂಗಾರದ ಬಾಗ್ಲನ್ನೋ ಮಾಡಿಸ್ಕೊಂಡ್ರೆ ಏನ್ ಬಂತು ಅಲ್ವಾ? ಭಗವಂತ ಕೇಳಿದ್ನ? ಭಗವಂತ ಈಗ ಹೆಚ್ಚು ಕಮ್ಮಿ ಇನ್ನು ಕೆಲವು ಶ್ಲೋಕಗಳು ಮಾತ್ರ ಇರೋದು. ಅಷ್ಟು ಶ್ಲೋಕದಲ್ಲಿ ಎಲ್ಲಾದ್ರೂ ಹೇಳಿದನ ನನಗೆ ಇದೇ ತರ ಪೂಜೆ ಮಾಡು ಅಂತ? ಅಥವಾ ಹೀಗೇ ನಡ್ಕೋಬೇಕು ಅಂತ ಹೇಳಿದನ? ಎಲ್ಲೂ ಹೇಳಿಲ್ಲ. ಅವನು ಹೇಳ್ತಾ ಇರೋದೇನೋ ಜಸ್ಟ್ ನಿಷ್ಕಾಮವಾದ ನಿರ್ಮಲವಾದ ಭಕ್ತಿ ಅಷ್ಟೆ. ಈಗ ನಾವು ಭಕ್ತಿ ಭಕ್ತಿ ಅಂತ ಹೇಳ್ತಾ ಇದೀವಲ್ಲ, ವಾಟ್ ಈಸ್ ಭಕ್ತಿ? ಭಕ್ತಿ ಅಂದ್ರೆ ಏನು? ಸರಿ ಮೇಡಮ್, ನೀವ್ ಇಷ್ಟೆಲ್ಲ ಹೇಳಿದ್ರಿ, ನನಗೆ ಇಲ್ಲಿವರೆಗೂ ಭಕ್ತಿ ಅಂದ್ರೆ ಏನು ಅಂತಾನೆ ಅರ್ಥ ಆಗಿಲ್ಲ. ಭಕ್ತಿ ಅಂದ್ರೆ ಏನು? ನೀವ್ ಇಷ್ಟು ದಿನ ಭಕ್ತಿ ಅಂದ್ರೆ ಪ್ರೀತಿ ಪ್ರೀತಿ ಅಂತಿದ್ದೀರಾ, ಹಾಗಿದ್ರೆ ಭಕ್ತಿ ಅಂದ್ರೆ ಪ್ರೀತಿನಾ? ಹೌದು, ಭಕ್ತಿ ಅಂದ್ರೆ ಪ್ರೀತಿನೇ. ಆದ್ರೆ ಬರೀ ಪ್ರೀತಿ ಅಲ್ಲ, ನಮಗೆ ಕೆಲವರ ಮೇಲೆ ಪ್ರೀತಿ ಇರುತ್ತೆ. ಈಗ ನಮ್ಮನ್ನ ಪ್ರೀತಿಸುವ ವ್ಯಕ್ತಿಗಳ ಮೇಲೆ ನಮಗೆ ಪ್ರೀತಿ ಇರುತ್ತೆ. ಕೆಲವರ ಮೇಲೆ ನಿಷ್ಠೆ ಇರುತ್ತೆ. ಕೆಲಸದ ಮೇಲೆ ನಿಷ್ಠೆ ಅಥವಾ ಹಿರಿಯರ ಮೇಲೆ ನಿಷ್ಠೆ. ಹಾಗಿದ್ರೆ ಭಕ್ತಿ ಅಂದ್ರೆ ಏನು ಅಂದ್ರೆ ಪ್ರೀತಿ ಮತ್ತೆ ನಿಷ್ಠೆ ಇದೆರಡರ ಮ್- ಸಮ್ಮಿಶ್ರಣವೇ ಭಕ್ತಿ ಅಂತ ಹೇಳ್ತಾರೆ. ಯಾಕೆಂದ್ರೆ ಭಕ್ತಿ ಇದ್ದವ್ರ ಮೇಲೆ ಅಲ್ಲ, ಸಾರಿ, ಪ್ರೀತಿ ಇದ್ದವ್ರ ಮೇಲೆಲ್ಲ ನಿಷ್ಠೆ ಇರ್ಬೇಕು ಅಂತಿಲ್ಲ, ನಿಷ್ಠೆ ಇದ್ದವ್ರ ಮೇಲೆಲ್ಲ ಪ್ರೀತಿ ಇರ್ಬೇಕು ಅಂತಿಲ್ಲ. ಫಾರ್ ಎಕ್ಸಾಂಪಲ್, ಎಲ್ಲ ಒಂದ್ ಕೆಲಸ ಮಾಡ್ತಾ ಇರ್ತೀವಿ, ಬಾಸ್ ನೋಡಿದ್ರೆ ಸಾಕು, ಸರ್ ನಮಸ್ಕಾರ ಸರ್, ನಮಸ್ಕಾರ ಸರ್ ಅಂತ ಹೇಳ್ತಾ ಇರ್ತೀವಿ. ಬಾಸ್ ಆ ಕಡೆ ಹೋಗ್ತಿದ್ದಂಗೆ ಬೈಯಕ್ ಶುರು ಮಾಡ್ತೀವಿ. ಈಗಿನ ಕಾಲದ ವಿದ್ಯಾರ್ಥಿಗಳು ಹಾಗೆ ಅಲ್ವಾ? ಟೀಚರ್ಗಳನ್ನ ಅಥವಾ ಗುರುಗಳನ್ನ ನೋಡಿದಾಗ ನಮಸ್ಕಾರ ಅಂತ ಹೇಳ್ತಾರ, ಅವ್ರು ಹೋಗ್ತಿದಂಗೆ ಅಪ್ಪ ಇವ್ರು ಎಷ್ಟು ತಲೆ ತಿಂತಾರ ಗೊತ್ತಾ ಅಂತ ಹಿಂದೆ ಬೈಕೊಳ್ಳೋದು ಉಂಟು. ಕೇವಲ ನಿಷ್ಠೆ ತೋರ್ಸೋದಕ್ಕಿರುತ್ತೆ, ಆದ್ರೆ ಪ್ರೀತಿ ತೋರಿಸ್ಲಿಲ್ಲ ಅಂದ್ರೂ ಕೆಲವೊಮ್ಮೆ ಮನಸ್ಸಿನಲ್ಲಿ ಇರುತ್ತೆ. ಆದ್ರೆ ಇಲ್ಲಿ ಭಕ್ತಿ ಅಂದ್ರೆ ಪ್ರೀತಿ ಮತ್ತೆ ನಿಷ್ಠೆ ಎರಡರ ಸಮಾಗಮ. ನಮ್ಗೆ ಭಗವಂತನ ಮೇಲೆ ನಿಷ್ಠೆನೂ ಇರಬೇಕು, ಅವನಿಗೆ ನಮಸ್ಕಾರ ಮಾಡ್ಬೇಕು, ಅವನನ್ನ ಪ್ರೀತಿಸ್ಬೇಕು, ಅವನು ಹೇಳಿದಂತಹ ಕೆಲವು ವ್ರತಗಳನ್ನ ಮಾಡ್ಬೇಕು. ಅಟ್ ದ ಸೇಮ್ ಟೈಮ್ ಅವನಿಂದ ಏನನ್ನು ಅಪೇಕ್ಷೆ ಪಡದೆ ನಾವು ಸಹ ನಿಷ್ಕಾಮವಾಗಿ ನಾವು ಅವನನ್ನ ಪ್ರೀತಿಸ್ತಾ ಇರ್ಬೇಕು. ದಿಸ್ ಇಸ್ ಕಾಲ್ಡ್ ಭಕ್ತಿ ಅಂತ ಒಂದ್ ಕಡೆ ಓದಿದ್ದೆ. ಸೊ ಹಾಗಾಗಿ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಂಡೆ. ಇನ್ನು ಎಷ್ಟೊಂದು ಹೇಳಿದ್ರು ಅಂತ ಅಂದ್ರೆ ಅದೇ ಹೇಳಿದ್ನಲ್ಲ, ಸಾತ್ವಿಕ, ರಾಜಸ, ತಾಮಸ, ಕಾಯ, ವಾಚ, ಮನಸ ಎಲ್ಲವುದ್ರಲ್ಲೂ ಹೇಳ್ತಾ ಹೋದ್ರು. ಈಗ ಕೊನೆಗೆ ಇದು ಎಷ್ಟ್ ಹೇಳಿದ್ರು ಮುಗಿತಾ ಇಲ್ಲಪ್ಪ. ನಾನು ಏನ್ ತಗೊಂಡ್ರು, ಏನೋ ಒಂದು ವಿಷಯ ತಗೊಂಡ್ರೆ ಅದ್ರಲ್ಲಿ ಮತ್ತೆ ಕಾಯ, ವಾಚ, ಮನಸ, ಸಾತ್ವಿಕ, ರಾಜಸ, ತಾಮಸ ಈ ರೀತಿ ಮತ್ತೆ ಸಬ್ ಡಿವಿಷನ್ಸ್ ಬರ್ತಾನೆ ಇದೆ. ಹಾಗಾಗಿ ಇನ್ನು ಕೆಲವೇ ಶ್ಲೋಕಗಳಿರೋದ್ರಿಂದ ಎಲ್ಲವನ್ನ ಕ್ರೋಢೀಕರಿಸಿ ಅರ್ಜುನನಿಗೆ ಹೇಳ್ಬಿಡೋಣ ಅಂತ ಭಗವಂತ ಎಲ್ಲವನ್ನ ಕ್ರೋಢೀಕರಿಸಿ ಹೇಳ್ತಾ ಇದ್ದಾನೆ. ಏನ್ ಹೇಳ್ತಾನಪ್ಪ ಭಗವಂತ, ಯಾವ ವಿಷಯದ ಬಗ್ಗೆ ಕ್ರೋಢೀಕರಿಸಿ ಹೇಳ್ತಿದ್ದಾನಪ್ಪ ಅಂತ ಅಂದ್ರೆ, ಮೊದಲನೇದಾಗಿ ಹೇಳ್ತಾ ಇದ್ದಾರೆ, ನ ಇಲ್ಲ, ತತ್ ಅದು, ಅಸ್ತಿ ಇದೆ, ಪೃಥಿವ್ಯಾಂ ಭೂಮಿಯ ಮೇಲೆ, ವಾ ಅಥವಾ ದಿವಿ ಊರ್ಧ್ವಲೋಕದಲ್ಲಿ, ದೇವೇಶು ದೇವಲೋಕದಲ್ಲಿ, ವಾ ಅಥವಾ ಪುನಃ ಮತ್ತೆ, ಸತ್ ಸತ್ವಂ ಅಸ್ತಿತ್ವವು, ಪ್ರಕೃತೇಷ್ಟೇ ಅಂದ್ರೆ ಭೌತಿಕ ಪ್ರಕೃತಿಯಿಂದ ಹುಟ್ಟಿದ, ಮುಕ್ತಂ ಮುಕ್ತವಾದುದು, ಯತ್ ಯಾವುದು, ವಿಭಿ ಇವುಗಳ ಸ್ವಭಾವದಿಂದ, ಸ್ಯಾತ್ ಇದೆ, ತ್ರಿಭಿಹಿ ಮೂರು, ಗುಣೈಹಿ ಭೌತಿಕ ಪ್ರಕೃತಿ ಗುಣಗಳಿಂದ. ನಾನು ಆಗ್ಲೇ ಹೇಳಿದ್ನಲ್ಲ, ಎಲ್ಲವನ್ನ ಕ್ರೋಢೀಕರಿಸಿ ಹೇಳ್ತಾ ಇದ್ದಾನೆ ಅಂತ. ಆ ರೀತಿ ಕ್ರೋಢೀಕರಿಸಿ ಹೇಳ್ತಾ ಇದ್ದಾನೆ. ಏನನ್ನ ಹೇಳ್ತಿದ್ದಾನಪ್ಪ ಅಂದ್ರೆ, ನೋಡು ಅರ್ಜುನ,
ನನಗೆ ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಅಂದ್ರೆ ಈಗ ನಾನೆಲ್ಲ ನಿನಗೆ ಡಿವೈಡ್ ಮಾಡಿ 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 ಹೇಳಾಗೋಗಿದೆ. ಹಾಗಾಗಿ ನಾನೀಗ ಯಾವ್ದನ್ನು ಡಿವೈಡ್ ಮಾಡಿ ಹೇಳ್ತಾ ಇಲ್ಲ, ಎಲ್ಲ ಕ್ರೋಢೀಕರಿಸಿ ಒಟ್ಟಿಗೆ ನಿನಗೆ ಒಟ್ಟಿಗೆ ನಾಲೆಡ್ಜ್ ಕೊಡ್ತಾ ಇದ್ದೀನಿ. ಏನಪ್ಪಾ ಅಂತ ಅಂದ್ರೆ, ಭೂಮಿ ಮೇಲಿರ್ಬೋದು, ಅಥವಾ ಸ್ವರ್ಗದಲ್ಲಿ ಇರ್ಬೋದು, ಅಥವಾ ದೇವತೆಗಳಲ್ಲಿ ಇರ್ಬೋದು. ನೋಡಿ, ಮೂರನ್ನು ಹೇಳ್ತಾ ಇದ್ದಾನೆ. ಯಾವ್ಯಾವ್ದನ್ನ? ಭೂಮಿ ಮೇಲಿರ್ಬೋದು, ಸ್ವರ್ಗದಲ್ಲಿ ಇರ್ಬೋದು, ಅಥವಾ ದೇವತೆಗಳಲ್ಲಿ ಇರ್ಬೋದು. ಅಂದ್ರೆ ಓವರ್ ಆಲ್ ಯಾವುದೇ ಜೀವಿಗಳಲ್ಲಿಯೂ ಸಹ ಇರಬಹುದು. ಏನಿರಬಹುದಪ್ಪ ಅಂತ ಅಂದ್ರೆ, ಈ ಪ್ರಕೃತಿಯಿಂದ ಉಂಟಾದ ಮೂರು ಗುಣಗಳು. ಅಂದ್ರೆ ಸಾತ್ವಿಕ ಗುಣ, ರಾಜಸ ಗುಣ, ಸಾತ್ವಿಕ ಗುಣ. ಈ ಮೂರೂ ಗುಣಗಳು ಈ ಪ್ರಕೃತಿಯಿಂದ ಉಂಟಾದ ಗುಣಗಳು. ಈ ಗುಣದಿಂದ ಬಿಡುಗಡೆ ಹೊಂದಿದ ಯಾವ ಜೀವಿಯನ್ನು ಸಹ ನೀನು ಕಾಣೋದಿಕ್ಕೆ ಸಾಧ್ಯವಿಲ್ಲ. ಈ ಮೂರು ಗುಣಗಳ ಪ್ರಭಾವಕ್ಕೆ ಅವನು ಬಂಧಿತನಾಗಿ ಇದ್ದೇ ಇರ್ತಾನೆ. ಈಗ ನಾನು ಎಲ್ಲದರಲ್ಲೂ ಸಾತ್ವಿಕ ರಾಜಸ ತಾಮಸ ಅಂತ ಹೇಳ್ದೆ ಅಲ್ವಾ? ನಿನಗೂ ಸಹ ಕನ್ಫ್ಯೂಸ್ ಆಯ್ತು. ಹಾಗಿದ್ರೆ ಇದು ಮೂರನ್ನು ಬಿಟ್ಟವರು ಇದ್ದಾರಾ? ಅಂದ್ರೆ ಸಾತ್ವಿಕ ಗುಣ, ರಾಜಸ ಗುಣ, ತಾಮಸ ಗುಣ, ಈ ಮೂರೂ ಗುಣವನ್ನ ಬಿಟ್ಟವರು ಇದ್ದಾರಾ ಅಂತ ನೋಡೋದಿದ್ರೆ, ನೋಡು, ನಿನಗೆ ಭೂಮಿ ಮೇಲಿರ್ಬೋದು, ಸ್ವರ್ಗದಲ್ಲಿ ಇರ್ಬೋದು, ಅಥವಾ ದೇವತೆಗಳಲ್ಲಿ ಇರ್ಬೋದು. ಇವು ಈ ಮೂರಲ್ಲೂ ನಿನಗೆ ಕಾಣೋದಿಕ್ಕೆ ಸಿಕ್ಕೋದಿಲ್ಲ. ಯಾಕಪ್ಪ ಇಲ್ಲಿ ಈ ಮೂರನ್ನ ಇಷ್ಟೊಂದು ಆ ನೀ ಇದಾಗಿ ಹೇಳ್ತಿದ್ದಾನೆ ಅಂದ್ರೆ, ಸತ್ವಂ ಅಂದ್ರೆ ಜೀವರಾಶಿ ಅಂತ. ಆದ್ರೆ ಈ ಜೀವರಾಶಿಗಳಲ್ಲಿ ಯಾಕೆ ಅಂತ ಅಂದ್ರೆ, ನೀನೀಗ ನೆಕ್ಸ್ಟ್ ನಿನ್ನ ತಲೆಯಲ್ಲಿ ಓಡ್ಬೋದು, ಯಾರು ಮುಕ್ತಿಯನ್ನ ಹೊಂದಿದ್ದಾರೆ, ಮುಕ್ತಿ ಲೋಕಕ್ಕೆ ಹೋಗಿದ್ದಾರೆ, ಅಂದ್ರೆ ಭಗವಂತನ ಲೋಕದಲ್ಲಿ ಇದ್ದಾರೆ, ಅವರು ಮಾತ್ರ ಈ ಮೂರು ಗುಣಗಳಿಂದ ಮುಕ್ತರಾಗಿದ್ದಾರೆ. ಭಗವಂತನೂ ಸಹ ನಿರ್ಗುಣ, ಅವನಿಗೂ ಸಹ ಈ ಮೂರು ಗುಣಗಳ ಸ್ಪರ್ಶವಿಲ್ಲ. ಹಾಗೇನೆ ಯಾರು ಭಗವಂತನ ಬಳಿ ಹೋಗಿದ್ದಾರೆ, ಅಂದ್ರೆ ಮುಕ್ತಿಯನ್ನ ಹೊಂದಿದ್ದಾರೆ, ಅವರಿಗೂ ಸಹ ಈ ಮೂರು ಗುಣಗಳ ಸ್ಪರ್ಶ ಇಲ್ಲ. ಅಂದ್ರೆ ನಾವೀಗ ಮುಕ್ತಿ ಬೇಕು, ಎಲ್ರಿಗೂ ಮೋಕ್ಷ ಅಂತೂ ಸಿಕ್ಕೇ ಸಿಕ್ಕುತ್ತೆ, ಈ ದೇಹದಿಂದ ಸಿಕ್ಕುತ್ತೆ. ಆದ್ರೆ ಮುಕ್ತರಾಗ್ಬೇಕು, ಭಗವಂತನ ಲೋಕಕ್ಕೆ ಹೋಗಬೇಕು ಅಂದ್ರೆ ನಮಗೆ ಈ ಮೂರು ಗುಣಗಳ ಸ್ಪರ್ಶವೂ ಸಹ ಇರಬಾರ್ದು ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಅವರು ಈ ಬಂಧನದಲ್ಲಿ ಅವರು ಸಿಲ್ಕೊಂಡಿಲ್ಲ, ಅವರು ಸಹ ನನ್ನ ಹಾಗೆ ನಿರ್ಗುಣರಾಗಿ ಇದ್ದಾರೆ. ಸೊ ಹಾಗಿದ್ರೆ ದೇವತೆಗಳಲ್ಲೂ ಸಹ ಸಾತ್ವಿಕ ರಾಜಸ ತಾಮಸ ಗುಣ ಇದೆಯಾ ಅಂದ್ರೆ, ಹೌದು, ದೇವತೆಗಳಲ್ಲೂ ಸಾತ್ವಿಕ ರಾಜಸ ತಾಮಸ ಗುಣಗಳಿದೆ. ಈಗ ನಾವು ಇಲ್ಲಿವರೆಗೂ ತಿಳ್ಕೊಂಡಿದ್ದೇನಪ್ಪಾ ಅಂದ್ರೆ, ದೇವತೆಗಳು ಅಂದ್ರೆ ಸಾತ್ವಿಕರು, ಮನುಷ್ಯರು ಅಂದ್ರೆ ತಾಮಸರು, ದೈತ್ಯರು ಅಂದ್ರೆ ರಾಜಸರು ಅಂತ ತಿಳ್ಕೊಂಡ್ವಿ. ಆದ್ರೆ ಇದಕ್ಕಿಂತ ಮುಖ್ಯವಾಗಿ ನಾವು ತಿಳ್ಕೊಬೇಕಾಗಿರೋದೇನು ಅಂದ್ರೆ, ಸಾತ್ವಿಕರು ಅಂತ ಅಂದ್ರೆ ಮೇಲಿನ ಲೋಕಕ್ಕೆ ಹೋಗುವವರು. ಅಂದ್ರೆ ಭಗವಂತ ನಮ್ಮನ್ನ ಕೈ ಹಿಡಿದು ಎಬ್ಬಿಸ್ತಾ ಹೋಗ್ತಾನೆ, ಬಾ ಮೇಲಕ್ಕೆ, ನಮ್ಮನ್ನ ಊರ್ಧ್ವಮುಖವಾಗಿ ಬೆಳೆಸ್ತಾ ಹೋಗ್ತಾನೆ. ತಾಮಸರು ಅಂದ್ರೆ ಮತ್ತೆ ಮತ್ತೆ ಈ ಭೂಮಿಯಲ್ಲಿ ಹುಟ್ಟಿ ಬರೋರು, ಮತ್ತೆ ಮತ್ತೆ ಹುಟ್ಟತಾ ಇರ್ತಾರೆ. ಯಾಕೆ ಅಂತ ಅಂದ್ರೆ ಅವರಿಗೆ ಮೋಕ್ಷ ಇರೋದಿಲ್ಲ, ಮುಕ್ತಿ ಇರೋದಿಲ್ಲ, ಹಾಗಾಗಿ ಮತ್ತೆ ಮತ್ತೆ ಹುಟ್ಟತಾರೆ ಅವರು. ಆದ್ರೆ ಈ ರಾಜಸರೇನಿದ್ದಾರೆ, ಇವರು ಕೆಳಗಿನ ಲೋಕಕ್ಕೆ ಹೋಗ್ತಾ ಹೋಗ್ತಾರೆ. ಹಾಗಿದ್ರೆ ದೇವತೆಗಳು ಅಂತಿರಲ್ಲ, ನೀವು ದೇವತೆಗಳನ್ನ ಹೇಗೆ ನೀವು ಸಾತ್ವಿಕರು, ಅವರಿಗೆ ತ್ರಿಗುಣಗಳ ಸ್ಪರ್ಶ ಇಲ್ಲ, ಅವರಲ್ಲೂ ರಾಜಸರು ತಾಮಸರು ಸಾತ್ವಿಕರು ಅಂತ ಹೇಳ್ತಿರಲ್ಲ, ಹೇಗೆ ಅಂತ ಏನಾದ್ರು ಡಿಫೈನ್ ಮಾಡಿ ಹೇಳಿ ಅಂತ ಅಂದ್ರೆ, ಈಗ ದೇವತೆಗಳು ಅಂತ ಅಂದಾಗ ನಮ್ಮೆಲ್ಲರಿಗೂ ಗೊತ್ತು, ಪೂಜನೀಯ ಸ್ಥಾನವನ್ನ ಹೊಂದಿದವರು ಅಂತ ಅಲ್ವಾ? ಈಗ ನಾವು ಪಿತೃಗಳಿಗೆ ಪೂಜೆ ಮಾಡ್ತೀವಿ, ಅವರು ಸಹ ದೇವತೆಗಳ ಸ್ಥಾನದಲ್ಲೇ ಇದ್ದಾರೆ. ಆದ್ರೆ ಪಿತೃಗಳು ಅವರೆಲ್ಲ ಏನಾಗ್ತಾರೆ? ತಾಮಸರಾಗ್ತಾರೆ. ಋಷಿ ಮುನಿಗಳು ಅವರನ್ನು ನಾವು ಪೂಜೆ ಮಾಡ್ತೀವಿ ಅಲ್ವಾ? ವ್ಯಾಸಾಯ ವಿಷ್ಣು ರೂಪಾಯ ವ್ಯಾಸ ರೂಪಾಯ ವಿಷ್ಣವೇ ಅನ್ಕೊಂಡು ನಾವು ವ್ಯಾಸರಿಗೆ ಪೂಜೆ ಮಾಡ್ತೀವಿ, ಗುರು ಹಿರಿಯರಿಗೆ ಪೂಜೆ ಮಾಡ್ತೀವಿ, ಗುರುಗಳಿಗೆ ಪೂಜೆ ಮಾಡ್ತೀವಿ. ಋಷಿ ಮುನಿಗಳು, ಹಲವಾರು ಋಷಿ ಮುನಿಗಳಿಗೆ ವಂಶ ಪಾರಂಪರ್ಯದಿಂದ ನಾವು ಪೂಜೆ ಮಾಡ್ತಾ ಹೋಗ್ತೀವಿ, ಅವರು ರಾಜಸರು. ಇನ್ನು ದೇವತೆಗಳು ಮತ್ತೆ ಸಾತ್ವಿಕರು ಬರ್ತಾ ಹೋಗ್ತಾರೆ. ಅಂದ್ರೆ ಇವ್ರನ್ನೆಲ್ರನ್ನು ನಾವು ಪೂಜೆ ಮಾಡ್ತಾ ಹೋಗ್ತೀವಲ್ವಾ, ಈ ರೀತಿನೂ ಸಹ ಅವರು ಡಿಫೈನ್ ಮಾಡ್ತಾ ಹೋಗ್ತಾರೆ. ಸೊ ನಾವು ಆದಷ್ಟು ಸಾತ್ವಿಕದ ಕಡೆಗೆ ಹೋಗ್ಬೇಕು. ಅಂದ್ರೆ ಇಲ್ಲಿ ಸಾತ್ವಿಕರು ಅಂದ್ರೂ ಸಹ ಸಾತ್ವಿಕರಲ್ಲಿ ಸಾತ್ವಿಕ ರಾಜಸರು, ಸಾತ್ವಿಕ ತಾಮಸರು, ಸಾತ್ವಿಕ ಸಾತ್ವಿಕರು ಈ ರೀತಿ ಬರ್ತಾ ಹೋಗ್ತಾರಂತೆ.
ಅಂದ್ರೆ ಇನ್ನು ಮೈನ್ಯೂಟ್ ಡಿಫೈನ್ ಮಾಡಿ ಅಂತ ಅಂದ್ರೆ, ಈಗ ಸಾತ್ವಿಕ ತಾಮಸರಲ್ಲಿ, ಸಾರಿ ರಾಜಸರಲ್ಲಿ ರುದ್ರದೇವರು ಸಹ ಬಂದ್ಬಿಡ್ತಾರಂತೆ, ಏಕೆಂದ್ರೆ ಅವನು ಧ್ವಂಸ ಮಾಡ್ಬಿಡ್ತಾನೆ ಅಂತ. ಇನ್ನು ಇಂದ್ರಾದಿ ದೇವತೆಗಳು, ನಮಗೂ ಗೊತ್ತು ಇಂದ್ರನಿಗೆ ಎಷ್ಟು ಆಸೆ ಅಲ್ಲ ಅವನ ಇಂದ್ರ ಪದವಿ ಮೇಲೆ. ಈ ರೀತಿ ದೇವತೆಗಳಲ್ಲೂ ಸಹ ಏನಾಗ್ತಾ ಹೋಗ್ತಾರೆ, ಮೈನ್ಯೂಟ್ ಆಗ್ತಾ ಹೋಗ್ತಾರೆ. ಇದನ್ನ ಹೇಗೆ ಡಿಫೈನ್ ಮಾಡ್ತಾರೆ ಅಥವಾ ಹೇಗೆ ಹೇಳ್ತಾರೆ ಅಂದ್ರೆ, ಈಗ ಒಂದು ಪ್ರಾಡಕ್ಟ್ ನ ನಾವು ಫ್ಯಾಕ್ಟ್ರಿನಲ್ಲಿ ಉತ್ಪತ್ತಿ ಮಾಡ್ತೀವಿ ಅಲ್ವಾ, ಫಸ್ಟ್ ಕ್ವಾಲಿಟಿದೆ ಮಾರ್ಕೆಟಿಗೆ ಬಂದ್ಬಿಡುತ್ತಾ ಅಂತ ನೋಡೋದಾದ್ರೆ, ಫಸ್ಟ್ ಕ್ವಾಲಿಟಿದು ಮಾರ್ಕೆಟಿಗೆ ಬರುತ್ತೆ, ಆದ್ರೆ ನಮ್ಮ ಇಂಡಿಯನ್ ಮಾರ್ಕೆಟಿಗೆ ಬರೋದೇ ಇಲ್ಲ. ಅದನ್ನೆಲ್ಲ ಏನ್ ಮಾಡ್ಬಿಡ್ತಾರೆ, ಫಾರಿನಿಗೆ ರಫ್ತು ಮಾಡ್ಬಿಡ್ತಾರೆ. ಅದರಲ್ಲಿ ತುಂಬಾ ಚೆನ್ನಾಗಿರೋದು ಕಾಸ್ಟ್ಲಿ ಆಗಿ ಫಸ್ಟ್ ಗ್ರೇಡಿಗೆ ಇಡ್ತಾರೆ, ಆಮೇಲೆ ಬರೋದನ್ನ ಸೆಕೆಂಡ್ ಗ್ರೇಡಿಗೆ ಇಡ್ತಾರೆ, ಆಮೇಲೆ ಬರೋದನ್ನ ಮಾರ್ಕೆಟ್ಗಳಿಗೆ ಬಿಡ್ತಾರೆ. ಈಗ ಬಟ್ಟೆಗಳಿರ್ಬೋದು ಅಥವಾ ಸೋಪುಗಳಿರ್ಬೋದು ಅಥವಾ ಪರ್ಫ್ಯೂಮ್ಸ್ ಇರ್ಬೋದು, ಇದನ್ನೆಲ್ಲ ನಾವು ನೋಡ್ತಾ ಹೋಗ್ತೀವಲ್ವಾ. ಅಂದ್ರೆ ಹೇಗೆ ಡಿಫೈನ್ ಮಾಡ್ತಾ ಹೋಗ್ತಾರೆ, ಹೇಗೆ ಭಿನ್ನವಾಗಿ ಹೇಳ್ತಾ ಹೋಗ್ತಾರೆ, ಅದೇ ರೀತಿ ಇಲ್ಲೂ ಸಹ ರಾಜಸರು ತಾಮಸರು ಸಾತ್ವಿಕರನ್ನು ಸಹ ಈ ರೀತಿ ಡಿವೈಡ್ ಮಾಡ್ತಾ ಹೋಗ್ತಿದ್ದಾನೆ ಭಗವಂತ. ಇಲ್ಲಿ ಯಾಕೆ ಇದನ್ನ ಹೇಳ್ತಾ ಇದ್ದಾರಪ್ಪ ಈ ಶ್ಲೋಕದಲ್ಲಿ ಅಂತ ನೋಡೋದಾದ್ರೆ, ನ್- ಇದೆಲ್ಲವೂ ಸಹ ನಮಗೂ ಗೊತ್ತು. 14 ಲೋಕಗಳು ಸಹ ಏನಾಗ್ತಾ ಹೋಗುತ್ತೆ, ಒಂದಲ್ಲ ಒಂದು ದಿನ ನಾಶ ಆಗತ್ತೆ. ಆದ್ರೆ ಭಗವಂತನ ಲೋಕ ಮಾತ್ರ ಅದು ನಾಶ ಆಗೋದಿಲ್ಲ. ಹಾಗಿದ್ರೆ ನಾನು ಭಗವಂತನ ಲೋಕಕ್ಕೆ ಹೋಗ್ಬೇಕು, ಭಗವಂತನನ್ನ ಸೇರ್ಬೇಕು, ಭಗವಂತನ ಲೋಕದಲ್ಲೇ ಇರ್ಬೇಕು ಅಂತ ಅಂದ್ರೆ, ನಾನು ಮುಕ್ತನಾಗಬೇಕು ಅಂದ್ರೆ, ಮುಕ್ತಿಯನ್ನ ಹೊಂದಬೇಕು ಅಂದ್ರೆ ಈ ಎಲ್ಲ ಗುಣಗಳನ್ನೂ ಸಹ ನಾನು ಬಿಡ್ಬೇಕಾಗತ್ತೆ. ಅಂದ್ರೆ ಓವರ್ ಆಲ್ ನೀನು ನನ್ನನ್ನ ಬಯಸ್ತಿದ್ಯಾ ಅಂದ್ರೆ ಇದೆಲ್ಲವನ್ನ ಬಿಡ್ಬೇಕಾಗತ್ತೆ ನೋಡು ಅಂತ ಭಗವಂತ ಸೂಕ್ಷ್ಮವಾಗಿ ಹೇಳ್ತಾ ಹೋಗ್ತಾರೆ. ಸೊ ಹಾಗಿದ್ರೆ ಭಗವಂತನ ಅನುಗ್ರಹ ಹೇಗೆ ಪಡೆಯೋದು? ತುಂಬಾ ಕಷ್ಟ ಅಲ್ವಾ? ಈಗ ಸಾತ್ವಿಕರಾಗೋದೇ ಕಷ್ಟ ಅಂತ ನಾವ್ ಅನ್ಕೊಂಡಿದ್ವಿ. ಈ ಸಾತ್ವಿಕರಿಗಿಂತ ಭಗವಂತನ ಅನುಗ್ರಹ ಪಡೆಯೋದು ಇನ್ನೂ ಕಷ್ಟ ಆಗ್ತಾ ಇದೆ ಅಲ್ವಾ ನಮ್ಗೆ ಅಂತ ಅನ್ಸಿದ್ರೆ, ಹೌದು ರೀ, ಭಗವಂತನ ಅನುಗ್ರಹ ಪಡೆಯೋದು ತುಂಬಾ ಕಷ್ಟ. ಆದ್ರೆ ಭಗವಂತ ಹೇಳ್ತಾ ಇದ್ದಾನೆ, ಖಂಡಿತ ಕಷ್ಟ ಇಲ್ಲ, ಇದೇ ತುಂಬಾ ಈಸಿ. ಈಗ ಫಾರ್ ಎಕ್ಸಾಂಪಲ್, ನಾವು ಸ್ಟೇಟ್ ಸಿಲೆಬಸ್ CBSE ಅಥವಾ ICICI ಅಂತ ತಗೊಂಡ್ರೆ, ಸ್ವಲ್ಪ ಓದ್ದೇ ಇರೋ ಮಕ್ಳಿಗೆ ನಾವೇನ್ ಮಾಡ್ತೀವಿ, ಸ್ಟೇಟ್ ಲೆವೆಲ್ಗೆ ಹಾಕ್ಬಿಡ್ತೀವಿ, ಸ್ಟೇಟ್ ಲೆವೆಲ್ ತುಂಬಾ ಈಸಿ ಅಂತ. ಆದ್ರೆ ಆ ಮಗು ಹೇಳುತ್ತೆ, ಇಲ್ಲ ಇದು ಕಷ್ಟ ಅಪ್ಪ. ಇದು ಕಷ್ಟ ಇಲ್ಲಪ್ಪ, ಇದೇ ತುಂಬಾ ಈಸಿ ಅಂತ ಹೇಗೆ ಡಿಫೈನ್ ಮಾಡ್ಕೊಂತಾರೆ, ಹಾಗೇನೆ ಇಲ್ಲೂ ಸಹ ಅಷ್ಟೇ. ಭಗವಂತನ ಅನುಗ್ರಹ ಪಡೆಯೋದು ಇನ್ನೂ ಕಷ್ಟನಾ ಅಂತ ಅಂದ್ರೆ, ಇಲ್ಲ, ತುಂಬಾ ಈಸಿ ಅಂತೆ, ಈಸಿಯಲ್ಲಿ ಈಸಿ ಅಂತೆ. ಜಸ್ಟ್ ಬರೀ ಆಪ್ಷನಲ್ ಕ್ವಶನ್ಸ್ ಕೊಟ್ಟಿರ್ತಾರೆ ಅಂತಾರಲ್ಲ, ಆ ತರ ಅಂತೆ. ಹೇಗೆ ಅಂತ ಭಗವಂತ ತುಂಬಾ ಚೆನ್ನಾಗಿ ಹೇಳ್ತಾ ಹೋಗ್ತಾನೆ. ಒಂದೇ ನಿಮಿಷ. ಎಸ್, ಬಹಳ ಸುಂದರವಾಗಿ ಹೇಳ್ತಾ ಹೋಗ್ತಾನೆ ಭಗವಂತ. ಬ್ರಾಹ್ಮಣ ಅಂದ್ರೆ ಬ್ರಾಹ್ಮಣ, ಕ್ಷತ್ರಿಯ, ವಿಷಾಮ್ ಅಂತ ಅಂದ್ರೆ ವೈಶ್ಯ, ಶೂದ್ರಾಣಾಂ ಅಂದ್ರೆ ಶೂದ್ರರ, ಚ ಮತ್ತು ಪರಂತಪ ಅಂದ್ರೆ ಶತ್ರು ಮರ್ಧನನೆ, ಕರ್ಮಣಿ ಕರ್ಮಗಳು, ಪ್ರ ಪ್ರವಿಭಕ್ತಾನಿ ಅಂದ್ರೆ ವಿಭಜಿತವಾಗಿದೆ. ಯಾವುದು ವಿಭಜಿತವಾಗಿದೆ ಅಂದ್ರೆ ಸ್ವಭಾವ, ಅವರ ಸ್ವಭಾವದಿಂದ, ಪ್ರಭವೈ ಹುಟ್ಟಿದ, ಗುಣೈಹಿ ಭೌತಿಕ ಪ್ರಕೃತಿ ಗುಣಗಳಿಂದ. ಅಂದ್ರೆ ಇಲ್ಲಿ ತುಂಬಾ ಚೆನ್ನಾಗಿ ಹೇಳ್ತಾ ಹೋಗ್ತಾನೆ ಭಗವಂತ. ಸ್ವಧರ್ಮ ಆಚರಣೆ ನಾವು ಮಾಡಬೇಕು ಅಂತ. ಸ್ವಧರ್ಮ ಆಚರಣೆ ಅಂದ್ರೆ ಇಲ್ಲಿ ಧರ್ಮ ಅಂತ ಅಂದ್ರೆ ಬ್ರಾಹ್ಮಣ ಧರ್ಮನ, ಅಲ್ಲ ಸಾರಿ, ಹಿಂದೂ ಧರ್ಮನ, ಕ್ರಿಶ್ಚಿಯನ್ ಧರ್ಮನ ಅಥವಾ ಬೌದ್ಧ ಧರ್ಮನ, ಈ ರೀತಿ ನಾವು ಧರ್ಮ ಅಂತ ನಾವು ಆ ರೀತಿ ಹೋಗ್ಬಿಡ್ತೀವಲ್ವಾ, ಆ ರೀತಿ ಹೇಳ್ತಾ ಇಲ್ಲ. ಅಥವಾ ಜಾತಿಯ ಬಗ್ಗೆನೂ ಇಲ್ಲಿ ಹೇಳ್ತಾ ಇಲ್ಲ. ಇಲ್ಲಿ ಸ್ವಧರ್ಮ, ಧರ್ಮ ಅಂದ್ರೆ ಇಲ್ಲಿ ವಿವರಣೆ ಕೊಡ್ತಾ ಇರೋದು ವರ್ಣಗಳ ಬಗ್ಗೆ.
ನಮ್ಮೆಲ್ಲರಿಗೂ ಗೊತ್ತು ವರ್ಣ ಅಂತ ಅಂದ್ರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಈ 4 ಜನರೂ ಸಹ ಮೋಕ್ಷಕ್ಕೆ ಪಾತ್ರರೇ. ನಾವೀಗ ಆಲ್ರೆಡಿ ನಾವು ತಿಳ್ಕೊಂಡ್ಬಿಟ್ಟಿದೀವಿ. ಹಾಗಿದ್ರೆ ಈ ಧರ್ಮದ ಬಗ್ಗೆ ಅಂದ್ರೆ ವರ್ಣದ ಬಗ್ಗೆ ಯಾಕೆ ಸ್ಪೆಷಲ್ ಆಗಿ ಈಗ ಹೇಳ್ತಾ ಇದ್ದಾನಪ್ಪ ಭಗವಂತ ಅಂತ ನೋಡೋದಾದ್ರೆ, ಕರ್ಮಣಿ ಪ್ರವಿಭಕ್ತಾನಿ ಅಂದ್ರೆ ಇಲ್ಲಿ ಸ್ವಧರ್ಮ ಮತ್ತೆ ಕರ್ಮ ಅನ್ನೋದು, ಕರ್ಮ ಈಸ್ ನಥಿಂಗ್ ಬಟ್ ವರ್ಕ್. ಅಂದ್ರೆ ಬ್ರಾಹ್ಮಣನ ಕೆಲವು ಕರ್ತವ್ಯಗಳು, ವೈಶ್ಯನ ಕೆಲವು ಕರ್ತವ್ಯಗಳು, ಕ್ಷತ್ರಿಯನ ಕರ್ತವ್ಯಗಳು ಹಾಗೂ ಶೂದ್ರನ ಕರ್ತವ್ಯಗಳು ಎಲ್ಲವುದೂ ಸಹ ಏನಾಗ್ತಾ ಹೋಗುತ್ತೆ, ಭಿನ್ನವಾಗಿದೆ, ಡಿಫ್ರೆಂಟ್ ಆಗಿದೆ. ನೀನು ಒಬ್ಬರು ಮಾಡಿದ್ದನ್ನೇ ನೀನು ಅದನ್ನ ಫಾಲೋ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ನಾವು ನಮ್ಮ ಜೀವನದಲ್ಲಿ ನಮ್ಮ ಈ ಬದುಕಿನಲ್ಲಿ ನಾವೆಲ್ಲರೂ ಫೇಲ್ ಆಗ್ತಾ ಇದ್ದೀವಿ. ಈಗ ಮಕ್ಳು ಎಕ್ಸಾಮ್ ಬರೆಯಕ್ ಹೋಗ್ತಾರೆ. ಈಗ ಎಲ್ಲ ಮಕ್ಳಿಗೂ ಎಕ್ಸಾಮ್ಸ್ ನಡೀತಿದೆ ಅಲ್ವಾ. ಮಕ್ಳು ಎಕ್ಸಾಮ್ ಬರೆಯಕ್ ಹೋದಾಗ 99% ಮಕ್ಕಳು ಪಾಸ್ ಆಗ್ತಾರೆ. ಆದ್ರೆ ನಾವು ಜೀವನ ಅಂತ ಬಂದಾಗ 99% ಜನ ನಾವು ಫೇಲ್ ಆಗ್ತೀವಿ. ಯಾಕೆ ಹೀಗಾಗ್ತಾ ಇದೆ ಅಂತ ನೋಡೋದಾದ್ರೆ, ಅಲ್ಲಿ ಮಕ್ಕಳಿಗೆ ಪಾಠ ಮಾಡಿದ್ದು ಒಂದೇ ತರ, ಕ್ವಶನ್ ಪೇಪರ್ ಕೊಟ್ಟಿರೋದು ಎಲ್ಲಾ ಮಕ್ಳಿಗೂ ಒಂದೇ ತರ. ಹಾಗಾಗಿ ಪಾಠ ಮಾಡಿದ್ದು ಒಂದೇ, ಕ್ವಶನ್ ಪೇಪರ್ ಕೊಟ್ಟಿದ್ದು ಒಂದೇ, ಆ ಮಕ್ಕಳು ಪಾಸ್ ಆಗ್ತಾ ಇದ್ದಾರೆ. ಆದ್ರೆ ಇಲ್ಲಿ ಜೀವನದಲ್ಲಿ ನಾವು ಯಾಕೆ ಫೇಲ್ ಆಗ್ತಿದೀವಿ ಅಂತ ಅಂದ್ರೆ, ಭಗವಂತ ಒಬ್ಬನೇ. ಆದ್ರೆ ಈ ಕ್ವಶನ್ ಪೇಪರ್ ಇದೆ ಅಲ್ಲ, ಪ್ರತಿಯೊಬ್ಬರಿಗೂ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ. ನನಗೆ ಬೇರೆ ಕ್ವಶನ್ ಪೇಪರು, ನಿಮಗೆ ಬೇರೆ ಕ್ವಶನ್ ಪೇಪರು, ಇನ್ನೊಬ್ರಿಗೆ ಬೇರೆ ಕ್ವಶನ್ ಪೇಪರು. ಆದ್ರೆ ಈ ಕೆಲವೊಮ್ಮೆ ಮಕ್ಳು ಕಾಪಿ ಮಾಡ್ಬಿಟ್ಟು ಪಾಸ್ ಆಗ್ಬಿಡ್ತಾರೆ, ಓದ್ದೇ ಇರೋ ಮಕ್ಳು. ಆ ರೀತಿ ಇಲ್ಲಿ ನಾವೇನ್ ಮಾಡ್ತಾ ಇದೀವಿ ಗೊತ್ತಾ, ನಮ್ಮ ಕ್ವಶನ್ ಪೇಪರ್ ಅಲ್ಲಿರೋ ಕ್ವಶನ್ ಅನ್ನ ಓದ್ತಾನೆ ಇಲ್ಲ ನಾವು. ಪಕ್ಕದವ್ರು ಆರಾಮಾಗಿ ಪಕ್ಕ 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 ಪಕ್ಕನೆ ಕೂರಿಸ್ಬಿಟ್ಟಿದಾನಲ್ವಾ, ಮೇಡಮು ಬೇರೆ ಇಲ್ಲ, ಕ್ವಶನ್ ಪೇಪರ್ ಕೊಟ್ಟು ಹೋಗ್ಬಿಟ್ಟಿದ್ದಾರೆ. ನಾವೇನ್ ಮಾಡ್ತಾ ಇದೀವಿ, ಒಬ್ಬ ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ ನನ್ನ ಪಕ್ಕ ಕೂತಿದ್ದಾನೆ ಅಂದ್ರೆ ಅವ್ನ್ ಏನ್ ಬರೀತಿದ್ದಾನೋ ಆಸ್ ಇಟ್ ಈಸ್ ನಾನೂ ಸಹ ಬರೀತಾ ಇದ್ದೀನಿ. ಆದ್ರೆ ಅವನು ಪಾಸ್ ಆಗ್ತಾನೆ, ನಾನು ಫೇಲ್ ಆಗ್ತೀನಿ. ಯಾಕೆ ಅಂತಂದ್ರೆ ನನ್ನ ಕ್ವಶನ್ ಪೇಪರ್ ಬೇರೆ, ಅವನ ಕ್ವಶನ್ ಪೇಪರ್ ಬೇರೆ. ಏನ್ ಮೇಡಮ್ ಅಷ್ಟು ಗೊತ್ತಾಗಿಲ್ವಾ ಅಂತ ಅಂದ್ರೆ, ನಮ್ಮ ಜೀವನದಲ್ಲಿ ನಾವು ಮಾಡ್ತಾ ಇರೋದು ಅದೇ ಮಿಸ್ಟೇಕು. ಅವ್ರು ಹಾಗ್ ಮಾಡ್ತಿದ್ದಾರೆ, ನಾನೂ ಹಾಗೆ ಮಾಡ್ಬೇಕು. ಅವ್ರು ಹಾಗ್ ನಡ್ಕೊಳ್ತಾ ಇದ್ದಾರೆ, ನಾನೂ ಹಾಗೆ ನಡ್ಕೋಬೇಕು. ಅಥವಾ ಇದೇ ಧರ್ಮ, ಎಸ್, ಎಲ್ಲ ಕುರಿಗಳ ಹಾಗೆ ಒಬ್ರಿಂದ ಹೋಗ್ಬಿಡೋದು. ನೋ. ಅದಕ್ಕೆ ಇಲ್ಲಿ ನೋಡಿ ಭಗವಂತ ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾನೆ, ಸ್ವಧರ್ಮ ಮತ್ತೆ ಕರ್ಮ ಏನಿದೆ ಅದು ಬೇರೆ ಬೇರೆಯಾಗಿದೆ. ನಾನು ಈಗ ಆ ಅಂತ ಅಂದು ಈಗ ಒಂದನೇ ಕ್ಲಾಸ್ ಮಗು ಪಾಸ್ ಆಗ್ಬೋದು, ಆದ್ರೆ PhD ಮಾಡೋರು ಆ ಅಂತ ಹೇಳ್ಬಿಟ್ಟು ಪಾಸ್ ಆಗಕ್ ಆಗಲ್ಲ. ದಿಸ್ ಈಸ್ ಲೈಫ್. ಹಾಗೇನೆ ಇಲ್ಲಿ ಸ್ವಧರ್ಮ, ನಮ್ಮ ಎಲ್ಲ ಧರ್ಮಗಳು, ನಮ್ಮ ಎಲ್ಲ ಕರ್ಮಗಳು ಸಹ ಏನಾಗಿದೆ, ಒಂದು ಜೀವಿಗಿಂತ ಇನ್ನೊಂದು ಜೀವಿಗೆ ಭಿನ್ನವಾಗಿದೆ. ಈಗ ನಾವ್ ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ಬೇಕು ಅಂತ ಅಂದ್ರೆ, ಒಂದು ಬೋರ್ಗರೆಯುವಂತಹ ನದಿ, ಮಳೆ ಬಂದು ಜೋರಾಗಿ ಬೋರ್ಗರಿತಾ ಇದೆ, ತುಂಬಾ ಫೋರ್ಸ್ ಆಗಿದೆ ಆ ನದಿ. ಮಳೆ ಬೇರೆ ಜೋರಾಗಿ ಬರ್ತಾ ಇತ್ತು, ಮಳೆ ಸ್ವಲ್ಪ ನಿಂತಿದೆ. ಆ ನದಿಯ ದಡದಲ್ಲಿ ಒಂದು ಮಂಗ ಕೂತಿರುತ್ತೆ, ಸುರಕ್ಷಿತವಾಗಿರುತ್ತೆ. ಅಬ್ಬಾ ಸದ್ಯ ಹೇಗೋ ಮಳೆನೂ ನಿಲ್ತಲ್ಲ, ನಾನಂತೂ ಹಂಗೂ ಹಿಂಗೂ ಸೇಫ್ ಆದ್ನಪ್ಪ, ಎಂಥ ಮಳೆ ಬಂತು ಅಂತ ಅನ್ಬಿಟ್ಟು ಕೆಳಗಡೆ ನೋಡುತ್ತೆ. ಕೆಳಗಡೆ ನೋಡಿದಾಗ ಅಲ್ಲಿ ಒಂದು ಮೀನು ನೀರಿನಲ್ಲಿ ಅದು ಒದ್ದಾಡ್ತಾ ಇರುತ್ತೆ. ಈ ಮಂಗ ಏನ್ ಅನ್ಕೊಂಡ್ಬಿಡುತ್ತೆ, ಅಯ್ಯೋ ನಾನು ನೀರಲ್ಲಿ ಬಿದ್ರೆ ನನಗೆ ಉಸಿರು ಕಟ್ತೀನಲ್ವಾ, ನಾನು ಉಸಿರು ಕಟ್ಟಿದಾಗ ನಾನು ಇದೇ ರೀತಿ ಒದ್ದಾಡ್ತೀನಲ್ವಾ, ಸೊ ಈ ಮೀನಿಗೂ ಸಹ ಬಹುಶಃ ಒದ್ದಾಡ್ತಾ ಇರ್ಬೇಕು ಅಂತ ಏನ್ ಮಾಡುತ್ತೆ, ಅದು ಕೆಳಗಡೆ ಹಾರುತ್ತೆ. ಹಾರ್ಬಿಟ್ಟು ತುಂಬಾ ಕಷ್ಟಪಟ್ಟು ಹಾರುತ್ತೆ. ಏಕೆ ಅಂತಂದ್ರೆ ನಾನು ಹೇಳದ್ನಲ್ಲ, ಮಳೆ, ಬೋರ್ಗರೆತ ನದಿ, ಅದು ಸೇಫ್ ಆಗಿದ್ರು ಏನ್ ಮಾಡುತ್ತೆ, ಅದಕ್ಕೆ ಸಹಾಯ ಮಾಡ್ಬೇಕು ಅಂತ ಹೆಂಗೆಂಗೋ ಕಷ್ಟಪಟ್ಟು ಇಳಿಯುತ್ತೆ. ಇಳಿದ್ಬಿಟ್ಟು ಆ ಮೀನನ್ನ ಕ್ಯಾಚ್ ಮಾಡುತ್ತೆ. ಕ್ಯಾಚ್ ಮಾಡ್ಬಿಟ್ಟು, ಅಯ್ಯೋ ಪಾಪ ನಿನಗೆ ಉಸಿರು ಕಟ್ತಾ ಇತ್ತಾ ಅಂತ ಏನ್ ಮಾಡುತ್ತೆ, ದಡಕ್ಕೆ ತಂದ್ಬಿಟ್ಟು ಮಲಗ್ಸುತ್ತೆ. ಮಲಗ್ಸಿದ ತಕ್ಷಣ ಆ ಮೀನಿಗೆ ಹೇಳುತ್ತೆ, ನೋಡು ನಾನು ಎಷ್ಟು ಕಷ್ಟಪಟ್ಟು ನಿನಗೆ ಬದುಕಿಸ್ದೆ ಗೊತ್ತಾ ಅಂತ ಅಂದ್ಬಿಟ್ಟು ಅದನ್ನ ಸವರುತ್ತೆ. ಆ ಮೀನು ಅಷ್ಟ್ರೊಳಗಾಗ್ಲೇ ಅದಕ್ಕೆ ಉಸಿರಾಡೋದಿಕ್ ಆಗೋದಿಲ್ಲ.
ವಿಲ 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 ಅಂತ ಇನ್ನೂ ಒದ್ದಾಡೋದಿಕ್ಕೆ ಶುರು ಮಾಡುತ್ತೆ, ಹಾರೋದಿಕ್ಕೆ ಶುರು ಮಾಡುತ್ತೆ. ಆಗ ಈ ಮಂಗ ಅನ್ಕೊಳುತ್ತೆ, ಓ ಇದಕ್ಕೆ ತುಂಬಾ ಖುಷಿ ಆಗೋಗಿದೆ, ಅದಕ್ಕೆ ನನಗೆ ಧನ್ಯವಾದ ಹೇಳ್ತಿದೆ, ನನಗೆ ಥ್ಯಾಂಕ್ ಯು ಹೇಳ್ತಿದೆ ಅಂತ. ಅದು ಒದ್ದಾಡ್ತಾ ಇದ್ರೆ ಇದು ಡ್ಯಾನ್ಸ್ ಮಾಡ್ತಾ ಇದೆ ಅಂತ ಚಪ್ಪಾಳೆ ತಟ್ಟಿ ನಗ್ತಾ ಇರುತ್ತೆ. ಒಂದು ಸ್ವಲ್ಪ ಹೊತ್ತು ಹೋದ್ಮೇಲೆ ಒಬ್ಬಿಯಸ್ಲಿ ನಮ್ಮೆಲ್ರಿಗೂ ಗೊತ್ತು, ಆ ಮೀನು ಸತ್ತು ಹೋಗುತ್ತೆ. ಆಗ ಈ ಮಂಗಕ್ಕೆ ತುಂಬಾ ಬೇಜಾರಾಗೋಗುತ್ತೆ. ಅಯ್ಯೋ, ನನ್ನಿಂದ ಹೀಗಾಗೋಯ್ತಾ, ನಾನು ಅದನ್ನ ಬದುಕಿಸ್ಬಾರ್ದಿತ್ತ ಅಂತ. ಆಗ ಅಲ್ಲಿಗೆ ಒಂದು ಪಕ್ಷಿ ಹಾರ್ ಬರುತ್ತೆ. ಹಾರ್ ಬಂದ್ಬಿಟ್ಟು ಆ ಪಕ್ಷಿ ಹೇಳುತ್ತೆ, ನಿನಗೆ ಗಾಳಿ ಆಗಿರೋದು ಅದಕ್ಕೆ ಉಸಿರಾಗ್ಬೇಕು ಅಂತ ಇಲ್ಲ, ಅಥವಾ ನಿನಗೆ ಉಸಿರುಗಟ್ಸೋದು ಅದಕ್ಕೆ ಜೀವನೂ ಕೊಡ್ಬೋದಲ್ವಾ ಅಂತ. ಅಂದ್ರೆ ಈಗ ನಮ್ಮೆಲ್ರಿಗೂ ಗೊತ್ತು, ಮೀನಿಗೆ ನೀರಿನಲ್ಲಿರುವ ಆಕ್ಸಿಜನ್ನೇ ಜೀವ, ಮಂಗಕ್ಕೆ ಹೊರಗಡೆ ಆಕ್ಸಿಜನ್ ಜೀವ. ಮೀನಿಗೂ ಆ ಮಂಗಕ್ಕೂ ವಿ ಕಾಂಟ್ ಕಂಪೇರ್ ಅಲ್ವಾ, ಕಂಪೇರ್ ಮಾಡಕ್ಕಾಗತ್ತಾ? ಅದೇ ರೀತಿ ಇಲ್ಲಿ ಸ್ವಧರ್ಮ ಮತ್ತೆ ಕರ್ಮ ಎರಡೂ ಸಹ ಒಬ್ಬರಿಗಿಂತ ಒಬ್ಬರಿಗೆ ಭಿನ್ನ. ನಾನು ಯಾಕೆ ಇದೇ ಕಥೆನ ಆರಿಸ್ಕೊಂಡು ಇವತ್ತು ಹೇಳ್ತಾ ಇದ್ದೀನಿ, ಇಷ್ಟು ದಿನದವರೆಗೂ ಈ ಕಥೆನ ಬೇಕು ಅಂತಾನೆ ಸೇವ್ ಮಾಡಿಟ್ಕೊಂಡಿದೆ. ಯಾಕೆ ಅಂತಂದ್ರೆ ಒಬ್ರಿಗಿಂತ ಒಬ್ರು ಭಿನ್ನ. ಅದನ್ನ ನಾವು ಅರ್ಥ ಮಾಡ್ಕೊಳ್ಳೋವರೆಗೂ ನಾವು ಈ ಜೀವನದಲ್ಲಿ ಫೇಲ್ ಆಗ್ತಾ ಇರ್ತೀವಿ. ಸೊ ಎಷ್ಟು ಸುಂದರವಾಗಿ ಹೇಳ್ತಾನೆ ಭಗವಂತ ಅಂದ್ರೆ, ಸ್ವಭಾವ ಪ್ರಭವೈರ್ಗುಣೈಹಿ, ಅಂದ್ರೆ ಹಿಂದೆ ಹೇಳಿದ ಹಾಗೆ ಪ್ರಕೃತಿಯಿಂದ ಬಂದಂತಹ ಗುಣ ಯಾವುದು, ರಾಜಸ ಗುಣ, ತಾಮಸ ಗುಣ, ಸಾತ್ವಿಕ ಗುಣ, ಇದೆಲ್ಲವುದೂ ಸಹ ನಮ್ಮನ್ನ ಪ್ರತಿಯೊಬ್ಬರಿಗೂ ಭಿನ್ನ ಭಿನ್ನವಾಗಿ ಕಟ್ಟಾಕಿರುತ್ತೆ. ಹಾಗೇನೆ ಇಲ್ಲಿ ಧರ್ಮವೂ ಸಹ ಕಟ್ಟಾಕಿದೆ. ಹಾಗೂ ಇದು ಪ್ರಭಾವದಿಂದ ಬರುವಂತದ್ದು. ಪ್ರಭಾವ ಅಂತ ಅಂದ್ರೆ ಈಗ ನಮಗೂ ಗೊತ್ತು, ಒಂದು 4 ದಿನ ಭಗವದ್ಗೀತೆ ಪಾಠವನ್ನ ಕೇಳಿದಾಗ ನಾವು ಆಟೋಮೆಟಿಕಲಿ ಹೌದಪ್ಪ ಭಗವಂತ ಇದ್ದಾನೆ ಅಂತ ನಾವು ಅನ್ಕೋಬಹುದು. ಆದ್ರೆ ಈ ಪ್ರಭಾವದಿಂದ ಬಂದಂತಹ ಗುಣಗಳು ತುಂಬಾ ದಿನ ಉಳ್ಕೊಳ್ಳೋದಿಲ್ಲ. ಒಬ್ಬ ಮಗು ಯಾರನ್ನೋ ನೋಡಿ, ಯಾರಿಗೋ ಅವಾರ್ಡ್ ಕೊಟ್ರು ಅನ್ನೋದ್ ನೋಡಿ ಅವನು ಒಂದೇ ದಿನ 2 ದಿನ ಓದಬಹುದು, ಅಥವಾ ಮೋಟಿವೇಶನ್ ಸ್ಪೀಚ್ ಕೇಳಿ ಎಸ್ ಇವತ್ತಿಂದ ನಾನು ಓದ್ಬಿಡ್ತೀನಿ ಅಂತ ಕುತ್ಕೋಬಹುದು, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ಈ ಪ್ರಭಾವದಿಂದ ಬಂದಂತಹ ಗುಣಗಳು ತುಂಬಾ ದಿನ ಇರೋದಿಲ್ಲ. ಅವನ ಸ್ವಭಾವದಿಂದ, ಅವನ ಹುಟ್ಟು ಗುಣ ಏನಿರುತ್ತೆ ಅದು ಅವನಿಗೆ ನಿಜವಾದ ಗುಣ. ನಿಜವಾದ ಸಾಧನೆಗೆ ಬೇಕಾಗಿರೋದು ಈ ಒಳಗಿನ ಗುಣ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಒಳಗಿನಿಂದ ನಾನು ಈ ಕೆಲಸವನ್ನ ಮಾಡಬೇಕು ಅನ್ನೋದು ನನಗೆ ಒಳಗಿನಿಂದ ಇರಬೇಕು. ಹಾಗೇನೆ ಈ 4 ವರ್ಣದವರೂ ಸಹ ಶ್ರೇಷ್ಠರೇ. ಭಗವಂತ ಅಂಡರ್ಲೈನ್ ಮಾಡ್ತಾ ಇದ್ದಾನೆ ಇಲ್ಲಿ. ನಾನು ಮತ್ತೆ ಪದೇ ಪದೇ ಹೇಳ್ತಾ ಇದ್ದೀನಿ, ನಾನಿಲ್ಲಿ ಜಾತಿಯ ಬಗ್ಗೆ ಹೇಳ್ತಾ ಇಲ್ಲ, ನಾನಿಲ್ಲಿ ಹೇಳ್ತಾ ಇರೋದು ವರ್ಣದ ಬಗ್ಗೆ. ಬ್ರಾಹ್ಮಣ, ವೈಶ್ಯ, ಶೂದ್ರ, ಕ್ಷತ್ರಿಯ ಇವರೆಲ್ಲ ಏನಿದ್ದಾರೆ, ಈ 4 ವರ್ಣದವರು ಸಹ ಶ್ರೇಷ್ಠರೇ. ಈ 4 ವರ್ಣದವರು ಸಹ ಮೋಕ್ಷವನ್ನ ಹೊಂದುತ್ತಾರೆ. ನೀನೇನು ಆ ವರ್ಣದಲ್ಲಿದ್ರೆ ಮಾತ್ರ ಮೋಕ್ಷವನ್ನ ಹೊಂದುತ್ತೀಯ ಅಂತ ನೀನ್ ಅನ್ಕೋಬೇಡ. ನೀನು ಯಾವ ವರ್ಣದಲ್ಲಿದ್ರೂ ಸಹ ನೀನು ಮೋಕ್ಷವನ್ನ ಹೊಂದುತ್ತೀಯ. ಸೊ ಡೋಂಟ್ ವರಿ. ಹಾಗೆ ದೇವರ ಆರಾಧನೆಗೆ ನಾವು ಯಾವುದು ಸರಿಯಾಗಿ ಬದ್ಧ, ಯಾವುದು ನಾವು ಹೇಗೆ ಆಚರಿಸ್ಬೇಕು ಅಂತ ಇನ್ನೂ ನಮಗೆ ವಿವರವಾಗಿ ಹೇಳ್ತಾ ಹೋಗ್ತಾನೆ. ಹಾಗೆ ಇಲ್ಲಿ ಭಗವಂತ ಉಪಯೋಗಿಸ್ತಾ ಇರೋ ಪದ ಪರಂತಪ ಅಂತ. ಪರಂತಪ ಅಂತ ಅಂದ್ರೆ ಹಿಂದಿನಿಂದ ಬಂದಿರುವುದು. ಅಂದ್ರೆ ನೀನು ಮೊದ್ಲಿಂದಲೂ ಸಹ ಏನನ್ನ ಅನುಸರಿಸ್ಕೊಂಡ್ ಬಂದಿದ್ಯಾ, ಹಾಗಾಗಿ ನೀನು ಪರಂತಪನಾಗಿದ್ದೀಯಾ. ನಿನಗೆಲ್ಲ ಗೊತ್ತು. ನಿನ್ಗೆ ಕ್ಷತ್ರಿಯ ಧರ್ಮ ಅಂದ್ರೆ ಏನು, ಬ್ರಾಹ್ಮಣ ಧರ್ಮ ಅಂದ್ರೆ ಏನು, ಶೂದ್ರ ಧರ್ಮ ಅಂದ್ರೆ ಏನು, ವೈಶ್ಯ ಧರ್ಮ ಅಂದ್ರೆ ಏನು, ನಿನಗೆ ಎಲ್ಲವುದೂ ಸಹ ಗೊತ್ತು. ಹಾಗೇನೆ ದೇವರ ಆರಾಧನೆಗೆ ಯಾವುದು ನಮಗೆ ಖುಷಿ ಸಿಕ್ಕುತ್ತೋ ಅದು ನಾವು ಮಾಡ್ಬೇಕು. ಅಂದ್ರೆ ನಾವು ಮಾಡುವಂತಹ ಕರ್ಮಗಳು, ನಾವು ಆಚರಿಸುವ ಸ್ವಧರ್ಮಗಳು ನಮಗೇನಾಗ್ತಾ ಹೋಗುತ್ತೆ, ಭಗವಂತನ ಆರಾಧನೆ ಮಾಡ್ತೀವಿ ಅಂದ್ರೆ ನಮಗ್ ಖುಷಿ ಸಿಕ್ಬೇಕು, ಅದರಿಂದ ನಮಗ್ ದುಃಖ ಸಿಕ್ಬಾರ್ದು, ಅದರಿಂದ ನಮಗ್ ಬೇಜಾರಾಗ್ಬಾರ್ದು. ಆದ್ರೆ ಈಗ ಭಗವಂತನ ಆರಾಧನೆಯಿಂದ ನಮಗೆ ಖುಷಿ ಸಿಕ್ಕೋದಕ್ಕಿಂತ ದುಃಖ ಸಿಗ್ತಾ ಇದೆ. ಯಾಕೆಂದ್ರೆ ನಾನು ಹೇಳದ್ನಲ್ಲ, ನಾವೆಲ್ಲ ಈ ಕ್ವಶನ್ ಪೇಪರ್ ನಾವು
ಕಾಪಿ ಮಾಡ್ತಾ ಇದೀವಿ. ಹಾಗಾಗಿ ನಾವಿಲ್ಲಿ ಪಾಸ್ ಆಗ್ತಾ ಇಲ್ಲ. ನಾವು ಫೇಲ್ ಆಗ್ತಾ ಇದೀವಿ. ಮತ್ತೆ ನಾವೇ ನಮಿಗ್ ನಾವೇ ಡಿಫೈನ್ ಮಾಡ್ಕೊಂತೀವಿ. ಇಲ್ಲಪ್ಪ. ಆಗ್ಲೇ ಹೇಳಿದ ಹಾಗೆ ದೇವರ ಆರಾಧನೆಗೆ ಯಾವುದು ಖುಷಿ ಸಿಕ್ಕುತ್ತೋ, ಭಗವಂತನಿಗೆ ಖುಷಿ ಸಿಕ್ಬೇಕು, ನಮಗೆ ಖುಷಿ ಸಿಕ್ಬೇಕು, ಅಂತಹ ಆರಾಧನೆಯನ್ನ ಮಾಡಬೇಕು ಅಂತ ಹೇಳ್ತಾ ಹೋಗ್ತಾರೆ. ಹಾಗಿದ್ರೆ ಅಂತಹ ಆರಾಧನೆ ಯಾವುದು? ಈಗ ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ, ವೈಶ್ಯ ಅಂತ 4 ವರ್ಣಗಳ ವಿವರಣೆಯನ್ನ ಇಲ್ಲಿ ಭಗವಂತ ಕೊಡ್ತಾನೆ ಮೊದಲನೇ ಪಾದದಲ್ಲಿ. ಬ್ರಾಹ್ಮಣ, ಕ್ಷತ್ರಿಯ, ವಿಷಾಂ, ಶೂದ್ರಾಣಂ ಅಂತ ಹೇಳಿ ಈ 4 ವರ್ಣದವರ ಬಗ್ಗೆ ವಿವರಣೆಯನ್ನ ಕೊಡ್ತಾರೆ. ಹಾಗಿದ್ರೆ ಈ 4 ವರ್ಣದವರು ಹೇಗಿರ್ತಾರೆ ನೋಡಿ. ಅದಕ್ಕೇನೆ ಇಲ್ಲಿ ಹೇಳಿರೋದು ಭಗವದ್ಗೀತೆ ಅಂತ ಅಂದ್ರೆ ಭಗವಂತ ಎಲ್ಲವನ್ನ ಹೇಳ್ಬಿಟ್ಟಿದ್ದಾನೆ ಅಂತ ಪದೇ ಪದೇ ಯಾಕೆ ಹೇಳ್ತಾರೆ ಅಂತ ಅಂದ್ರೆ, ನಮಗೆ ಯಾವ ವರ್ಣದವರು ಹೇಗಿರ್ತಾರೆ ಅಂತಾನೆ ನಮಗೆ ಗೊತ್ತಿರ್ಲಿಲ್ಲ. ಆ ವರ್ಣದ ಬಗ್ಗೆ ಈಗ ಇಲ್ಲಿ ತುಂಬಾ ಸುಂದರವಾಗಿ ವಿವರಣೆಯನ್ನ ಕೊಡ್ತಾ ಹೋಗ್ತಾನೆ ಭಗವಂತ. ಶಮಃ ಶಾಂತಿಯು, ತಪಃ ಆ ಆತ್ಮನಿಗ್ರಹ ಅಥವಾ ಇಂದ್ರಿಯ ನಿಗ್ರಹವು, ತಪಃ ತಪಸ್ಸು, ಶೌಚವು, ಕ್ಷಾಂತಿ ಅಂದ್ರೆ ತಾಳ್ಮೆಯು, ಆರ್ಜವಂ ಪ್ರಾಮಾಣಿಕತೆ, ಏವ ಖಂಡಿತವಾಗಿಯೂ, ಚ ಮತ್ತು ಜ್ಞಾನವು, ವಿಜ್ಞಾನವು, ಅಸಿಕೃತಂ ಅಂದ್ರೆ ಧಾರ್ಮಿಕತೆಯು, ಬ್ರಹ್ಮ ಅಂದ್ರೆ ಬ್ರಾಹ್ಮಣರ, ಕರ್ಮ ಕರ್ತವ್ಯ, ಸ್ವಭಾವದಿಂದ ಜನಿಸಿದ. ಇಲ್ಲಿ ನಾವು ತಿಳ್ಕೋಬೇಕು. ಈಗ ಹಿಂದಿನ ಶ್ಲೋಕದಲ್ಲಿ ಬ್ರಾಹ್ಮಣ, ವೈಶ್ಯ, ಶೂದ್ರ, ಕ್ಷತ್ರಿಯರ ಬಗ್ಗೆ ವಿವರಣೆಯನ್ನ ಕೊಡ್ತಾರೆ. ಅದು ವರ್ಣದ ಬಗ್ಗೆ. ಇದು ಇಲ್ಲಿ ನಾವು ನೀಟಾಗಿ ತಿಳ್ಕೋಬೇಕು. ನಾವು ಹುಟ್ಟಿದ ವರ್ಣವಾಗ್ಲಿ ಅಥವಾ ನಾವು ಆಚರಿಸ್ತಾ ಇದೀವಲ್ಲ ಆ ಧರ್ಮದ ಬಗ್ಗೆ ಆಗ್ಲಿ ಇಲ್ಲಿ ಹೇಳ್ತಾ ಇಲ್ಲ. ನಮ್ಮ ಒಳಗೆ ಯಾವ ಧರ್ಮ ಇದೆ ಅಂದ್ರೆ, ನಮ್ಮ ಆತ್ಮ ಯಾವ ಧರ್ಮಕ್ಕೆ ಸೇರಿದೆ, ಯಾವ ವರ್ಣಕ್ಕೆ, ಧರ್ಮ ಇಸ್ ನಥಿಂಗ್ ಬಟ್ ವರ್ಣ, ಇದು ಆತ್ಮ ಯಾವ ವರ್ಣಕ್ಕೆ ಸೇರಿದೆ ಅಂತ ಹೇಳ್ತಾ ಹೋಗ್ತಿದ್ದಾನೆ ಭಗವಂತ. ಈಗ ನಾವು ಹುಟ್ಟಿನಿಂದ ಈಗ ನಾವು ಜಾತಿ ಅಂತ ಮಾಡ್ಕೊಂಡ್ಬಿಟ್ಟಿದೀವಿ ಬಿಡಿ. ಈ ಜಾತಿಲಿ ಹುಟ್ಟಿದೀವಿ, ಆ ಜಾತಿಲಿ ಹುಟ್ಟಿದೀವಿ ಅಂತ ಹೇಳ್ತಾ ಹೋಗ್ತೀವಿ. ಆದ್ರೆ ನಮ್ಮ ಜಾತಿಗೂ ನಾವು ಮಾಡುವ ಕೆಲಸಕ್ಕೂ ಸಂಬಂಧ ಇರೋದಿಲ್ಲ. ಏಕೆಂದ್ರೆ ನಾನು ಹೇಳದ್ನಲ್ಲ, ಈಗ ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿರ್ಬೋದು, ಅವನು ಡಾಕ್ಟರ್ ಆಗಿರ್ಬೋದು, ಅಥವಾ ಶೂದ್ರ ಜಾತಿಯಲ್ಲಿ ಹುಟ್ಟಿರ್ಬೋದು, ಅವನು ಆರ್ಮಿಯಲ್ಲಿ ಇರ್ಬೋದು, ಈ ರೀತಿ. ಅದಕ್ಕೆ ಇಲ್ಲಿ ಒಳಗಿನ ಆತ್ಮ ಯಾವ ಜಾತಿಗೆ ಸೇರಿದೆ ಅಂತ ಹೇಳೋದಿಕ್ಕೆ ಮೊದಲು ಬ್ರಾಹ್ಮಣ ಜಾತಿ ವರ್ಣ ಹೇಗಿದೆ, ಇಲ್ಲಿ ಜಾತಿ ಎಲ್ಲ ಕ್ಷಮೆ ಇರ್ಲಿ, ವರ್ಣ ಹೇಗಿದೆ, ಬ್ರಾಹ್ಮಣ ವರ್ಣದಲ್ಲಿ ಹುಟ್ಟಿದ ಆತ್ಮ ಹೇಗಿರುತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಸ್ವಾಭಾವಿಕವಾಗಿ ವರ್ಣ ಆಶ್ರಮಕ್ಕೆ ಹೇಗಿರ್ತಾರೆ ಅಂತ ಅಂದ್ರೆ, ಈ ಬ್ರಾಹ್ಮಣ ವರ್ಣಕ್ಕೆ ಸೇರಿದವರು, ಅವರ ಆಶ್ರಮಕ್ಕೆ ಸೇರಿದವರು, ಅವರ ತಪಸ್ಸನ್ನ ಬಿಡುವುದಿಲ್ಲ, ಹಾಗೆ ಅವರ ವರ್ಣವನ್ನ ಬಿಡುವುದಿಲ್ಲ, ಅವರ ಆಶ್ರಮವನ್ನ ಬಿಡುವುದಿಲ್ಲ. ಹಾಗೇನೆ ಯಾವುದು ಖಚಿತವಾದ ಮಾರ್ಗ, ಆ ಮಾರ್ಗದಲ್ಲಿ ಅವರು ನಡೀತಾ ಹೋಗ್ತಾರೆ. ಬ್ರಾಹ್ಮಣನ ಕರ್ಮ ಹೇಗಿರುತ್ತೆ ಹಾಗಿದ್ರೆ? ಕರ್ಮ ಇಸ್ ನಥಿಂಗ್ ಬಟ್ ಕೆಲಸ. ಹಾಗಿದ್ರೆ ಬ್ರಾಹ್ಮಣನಾಗಿ ಹುಟ್ಟಿರುವ ವರ್ಣದಲ್ಲಿ ಹುಟ್ಟಿರುವ ಈ ಆತ್ಮ ಹೇಗಿರುತ್ತೆ ಅಂತ ಅಂದ್ರೆ, ಮೊದಲನೇದು ಶಮಃ ಅಂತ ಅಂದ್ರೆ ಮೊದಲನೇದು ಶಾಂತಿ, ತಾಳ್ಮೆಯಿಂದ ಇರ್ತಾರೆ. ಅದಕ್ಕಿಂತ ಹೆಚ್ಚಾಗಿ ಭಗವಂತನಲ್ಲಿ ನಂಬಿಕೆ. ಹೇಗೆ ಭಗವಂತನಲ್ಲಿ ನಂಬಿಕೆ ಅಂದ್ರೆ, ನಾನು ಭಗವಂತನನ್ನ ಬಿಡೋದಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಭಗವಂತ ನನ್ನನ್ನ ಎಂದಿಗೂ ಬಿಡೋದಿಲ್ಲ. ಫಸ್ಟ್ ಅವರಲ್ಲಿ ಬಿಲೀವ್ ಇರುತ್ತೆ. ಅಷ್ಟು ಅವರು ಬಿಲೀವ್ ಮಾಡ್ತಾರೆ. ಅಂದ್ರೆ ಭಗವಂತ ನನ್ನ ಬಿಡಕ್ ಚಾನ್ಸೇ ಇಲ್ಲ ಕಣ್ರಿ. ಅವ್ರಿಗೆ ಏನಾದ್ರೂ ಕಷ್ಟ ಬರ್ಲಿ, ಎಲ್ಲ ಕಷ್ಟವನ್ನ ಅವರು ಸಹಿಸ್ಕೊಳ್ತಾರೆ. ಯಾಕೆಂದ್ರೆ ಅವರಿಗೆ ಭಗವಂತನ ಮೇಲೆ ಅಷ್ಟು ದೊಡ್ಡ ನಂಬಿಕೆ ಇರುತ್ತೆ. ಎರಡನೇದು ಧಮಃ, ಇಂದ್ರಿಯ ನಿಗ್ರಹಗಳನ್ನ ಮಾಡ್ತಾರೆ. ಸೆಲ್ಫ್ ಕಂಟ್ರೋಲ್ ಅಷ್ಟೊಂದಿರುತ್ತೆ. ಏಕಾದಶಿ ಉಪವಾಸ ಮಾಡ್ಬೇಕು, ಏನಾದ್ರೂ ಆಗ್ಲಿ ಅವ್ರು ಏಕಾದಶಿ ಉಪವಾಸವನ್ನ ಮಾಡ್ತಾರೆ. ಯಾವುದೋ ಒಂದು ವ್ರತಾಚರಣೆಯಲ್ಲಿ ಇರ್ತಾರೆ. ಎಕ್ಸ್ಪೆಷಲಿ ಚಾತುರ್ಮಾಸದ ವ್ರತವನ್ನ ಮಾಡಬೇಕು ಅಂತ ಅಂದ್ರೆ ತುಂಬಾ ಕಷ್ಟ. ಆ ವ್ರತಗಳನ್ನ ಅವರು ಬಹಳ ನಿಯಮ ನಿಷ್ಠೆಯಿಂದ ಮಾಡಿರ್ತಾರೆ. ಯಾಕೆಂದ್ರೆ ಒಂದೊಂದು ತಿಂಗಳಲ್ಲಿ ಒಂದೊಂದು ವಸ್ತುವನ್ನ ಅವರು ಬಿಡುತ್ತಾ ಹೋಗ್ತಾರೆ.
ಅವ್ರಿಗೇನು ಅನ್ಸಲ್ಲ. ಅವ್ರಿಗೆ ಅದ್ರಲ್ಲಿ ಖುಷಿ ಸಿಕ್ಕುತ್ತೆ. ಬೇರೆಯವ್ರಿಗೆ ಕಷ್ಟ ಅನ್ಸುತ್ತೆ. ಅಯ್ಯೋ! ಇಷ್ಟೊಂದ್ ಕಷ್ಟಪಟ್ಟು ಅಡಿಗೆ ಮಾಡ್ಕೋಬೇಕಾ? ಇದ್ ಹಾಕ್ಬಾರ್ದಾ? ಅದ್ ಹಾಕ್ಬಾರ್ದಾ? ಅಂತ ಎಲ್ಲ ಬೇರೆಯವ್ರು ಯೋಚನೆ ಮಾಡಿದ್ರೆ, ಇವ್ರು ಯೋಚನೆನೇ ಮಾಡೋದಿಲ್ಲ. ಹಾಗೇನೆ ಇದು ಅವರಿಗೆ ಕಷ್ಟ ಅಂತ ಅನ್ಸೋದೇ ಇಲ್ಲ. ಅಂದ್ರೆ ಭಗವಂತನ ಅನುಗ್ರಹ, ಭಗವಂತನ ಚಿಂತನೆ, ಭಗವಂತನ ವ್ರತಗಳು ಇದ್ಯಾವುದೂ ಸಹ ಅವರಿಗೆ ಕಷ್ಟ ಅಂತ ಅನ್ಸೋದೇ ಇಲ್ಲ. ಯಾಕೆ ಅಂತ ಅಂದ್ರೆ ಅವರಿಗೆ ಆ ರೀತಿ ಭಗವಂತನನ್ನ ಪ್ರೀತಿಸ್ತಾ ಹೋಗ್ತಾರಲ್ವಾ. ಹಾಗಾಗಿ ಅವರಿಗಿದೆಲ್ಲ ಸ್ವಾಭಾವಿಕವಾಗೇ ಇರುತ್ತೆ. ನಮಗ್ ಕಷ್ಟ ಅನ್ಸ್ತಾ ಇರುತ್ತೆ. ಆದ್ರೆ ಅವರಿಗೆ ತುಂಬಾ ಸ್ವಾಭಾವಿಕವಾಗಿ, ಇಲ್ಲಪ್ಪ ನನ್ಗೆ ಇವತ್ತು ಏಕಾದಶಿ ವ್ರತ, ನಾನು ಇದನ್ನ ತಿನ್ನೋದಿಲ್ಲ, ಅಥವಾ ನಾನು ಬರೋದಿಲ್ಲ, ಅಥವಾ ಅಂದ್ರೆ ಸೆಲ್ಫ್ ಕಂಟ್ರೋಲ್ ಅಷ್ಟೊಂದು ಚೆನ್ನಾಗಿರುತ್ತೆ ಅವರಿಗೆ. ಇನ್ನು ಶೌಚಂ, ಕ್ಲೀನ್ನೆಸ್, ತುಂಬಾ ಶುಚಿಯಾಗಿರ್ತಾರೆ. ತುಂಬಾ ಶುಚಿ ಅಂದ್ರೆ ಅವರ ಮನೆ ತುಂಬಾ ಚೆನ್ನಾಗಿರುತ್ತಾ, ಅಥವಾ ಅವರು ತುಂಬಾ ಸ್ನಾನ ಮಾಡ್ಕೊಂಡು ಕ್ಲೀನ್ ಆಗಿರ್ತಾರ, ಅಥವಾ ಅವ್ರು ಅಷ್ಟೊಂದು ಶುಭ್ರವಾದ ಬಟ್ಟೆ ಹಾಕೊಳ್ತಾರ ಅಂತ ಅಂದ್ರೆ ಹೌದು. ಅವರಲ್ಲಿ ಮೇನ್ ನೀವು ದೇವರ ಸ್ಥಾನವನ್ನ ನೋಡಬಹುದು, ಅಥವಾ ಅವರ ಮನೆ ನೋಡಬಹುದು. ಪ್ರತಿಯೊಂದು ವಿಷಯದಲ್ಲಿ ಅವರು ಶುಚಿತ್ವವನ್ನ ನೋಡ್ತಾ ಇರ್ತಾರೆ. ಇಲ್ಲ, ಕ್ಲೀನ್ ಆಗಿರ್ಬೇಕು, ಕ್ಲೀನ್ ಆಗಿರ್ಬೇಕು. ಭಗವಂತನಿಗೆ ಕ್ಲೀನ್ ಅಂದ್ರೆ ತುಂಬಾ ಇಷ್ಟ. ಭಗವಂತ ಶುಚಿಯಲ್ಲಿ ಇರ್ತಾನೆ. ನೋಡಿ, ಇನ್ನೂ ಹೇಳ್ಬೇಕಂದ್ರೆ ನಮ್ಮ ಪೂರ್ವಜರು ಎಷ್ಟ್ ಚೆನ್ನಾಗಿ ಹೇಳೋರು ಅಂತ ಅಂದ್ರೆ, ಈ ಹಬ್ಬ ಹರಿದಿನಗಳಲ್ಲಿ ಧೂಳ್ ತೆಗಿಯೋರು ಅಲ್ವಾ. ಪ್ರತಿ ಹಬ್ಬದಲ್ಲಿ ಧೂಳ್ ತೆಗಿಯೋರು. ಯಾಕೆ ಧೂಳ್ ತೆಗಿಯೋರು ಅಂತ ನಾವೇನಾದ್ರೂ ಸುಮ್ನೆ ಸೂಕ್ಷ್ಮವಾಗಿ ಗಮನಿಸಿದ್ರೆ, ಶುಚಿತ್ವದಲ್ಲಿ ಭಗವಂತ ಇದ್ದಾನೆ. ಅದನ್ನ ನೋಡಿ, ಅದ್ ಎಷ್ಟ್ ಚೆನ್ನಾಗಿ ಹೇಳೋರು ಅಂದ್ರೆ, ಕ್ಲೀನ್ ಆಗಿದ್ರೆ ಲಕ್ಷ್ಮಿ, ಗಲೀಜಾಗಿದ್ರೆ ದರಿದ್ರ ಲಕ್ಷ್ಮಿ. ಧೂಳ್ ಕೂತಿದೆ, ಅಯ್ಯೋ ಧೂಳ್ ಕೂತಿರ್ಬಾರ್ದು, ಬಟ್ಟೆ ಗಲೀಜಾಗಿರ್ಬಾರ್ದು, ಎಷ್ಟು ಯೋಚನೆ ಮಾಡೋರು ಅಲ್ವಾ. ಅದೇ ರೀತಿ ಈ ವರ್ಣದವರು ಅಷ್ಟೇ, ತುಂಬಾ ಕ್ಲೀನು 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 ಅಂತಿರ್ತಾರೆ. ಆ ಕ್ಲೀನ್ ಕ್ಲೀನ್ ಅನ್ನೋದು ಕೇವಲ ಹೊರಗಿನ ಕ್ಲೀನ್ ಅಷ್ಟೇ ಅಲ್ಲ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಕಣ್ರಿ, ಮನಸ್ಸಲ್ಲಿ ಅವರು ಶುಚಿಯಾಗಿರ್ತಾರೆ. ಕಾಮ, ಕ್ರೋಧ, ಲೋಭ, ಮದ, ಮಾತ್ಸರ್ಯ ಯಾವುದು ಇರಲ್ಲ. ಅವರ ಮನಸ್ಸನ್ನ ಅಷ್ಟೊಂದು ಶುಚಿಯಾಗಿ ಇಟ್ಕೊಂಡಿರ್ತಾರೆ. ಅವ್ರ ಮನಸ್ಸು ಶುಚಿಯಾಗಿರೋದಕ್ಕೆ ಅವರಿಗೆ ಕೋಪ ಬರೋದಿಲ್ಲ. ಅವರು ಶಾಂತವಾಗಿರ್ತಾರೆ. ಹಾಗೇನೆ ಶಾಂತಿ ಅಂತ ಅಂದ್ರೆ ಕೋಪವನ್ನ ಸಹಿಸಿಕೊಳ್ಳುವಂತಹ ಗುಣ. ಅವ್ರಿಗೆ ಕೋಪ ಬರೋದೇ ಇಲ್ಲ. ಬುದ್ಧನಿಗೆ ಕೋಪ ಬರ್ತಿತ್ತಾ? ಅಂದ್ರೆ ಮನಸ್ಸು ಶುದ್ಧವಾಗಿದೆ. ಈಗ ನನ್ನ ಕೈಯಲ್ಲಿ ಖಾಲಿ ಲೋಟ ಇದೆ ಅಂತ ಅಂದ್ರೆ, ಯಾರು ಬಂದು ಡ್ಯಾಶ್ ಹೊಡೆದ್ರು ಅಲ್ಲಿಂದ ಏನೂ ಚೆಲ್ಲೋದಿಕ್ಕೆ ಸಾಧ್ಯನೇ ಇಲ್ಲ. ಹಾಲು ಚೆಲ್ಲಲ್ಲ, ಕಾಫಿನೂ ಚೆಲ್ಲಲ್ಲ, ಜ್ಯೂಸು ಚೆಲ್ಲಲ್ಲ. ಯಾಕೆ? ಲೋಟ ಖಾಲಿ ಇದೆ. ಖಾಲಿ ಹೇಗಿದೆ? ಅಲ್ಲಿ ಏನೂ ಇಲ್ಲ. ಕಾಮ, ಕ್ರೋಧ, ಲೋಭ, ಮದ, ಮಾತ್ಸರ್ಯ ಯಾವುದನ್ನು ಇಟ್ಕೊಂಡಿಲ್ಲ. ಅವರು ತುಂಬಾ ಶುಚಿಯಾಗಿ, ತುಂಬಾ ಕ್ಲೀನ್ ಆಗಿ ಇಟ್ಕೊಂಡಿದ್ದಾರೆ. ಹಾಗಾಗಿ ಅವ್ರಿಗೆ ಕೋಪ ಬರೋದಿಕ್ಕೆ ಸಾಧ್ಯವೇ ಇಲ್ಲ. ಆರ್ಜವ, ಒಳಗೊಂದು ಹೊರಗೊಂದು ಇರೋದಿಲ್ಲ. ಅಂದ್ರೆ ಅವರು ಏನು ಮಾತಾಡ್ತಾರೋ ಅದೇ ಮನಸ್ಸಲ್ಲಿ ಇರುತ್ತೆ. ಮನಸ್ಸಲ್ಲಿ ಏನಿರುತ್ತೋ ಅದೇ ಮಾತಾಡ್ತಾರೆ. ಅವರ ಮಾತು, ಮನಸ್ಸು, ನಡೆ ಮೂರೂ ಸಹ ಒಂದೇ ಆಗಿರುತ್ತೆ. ಅಂದ್ರೆ ಯಾವಾಗ ನಾವು ಶುಚಿಯಾಗಿರ್ತೀವಿ, ಅವಾಗ ನಮ್ಗೆ ಅಂದ್ರೆ ಕ್ಲೀನ್ ಆಗಿರ್ತೀವಿ, ಆಗ ನಮಗೆ ಕೋಪ ಬರೋದಕ್ಕೆ ಸಾಧ್ಯ. ಕ್ಲೀನ್ ಅಂದ್ರೆ ನಾನು ಕೇವಲ ಹೊರಗಿನ ಕ್ಲೀನ್ ಹೇಳ್ತಾ ಇಲ್ಲ. ಒಳಗಿನಿಂದ, ನಮ್ಮ ಮನಸ್ಸಿನಿಂದ ಯಾವಾಗ ನಾವು ಶುಭ್ರವಾಗಿರ್ತೀವಿ, ಆಗ ನಮಗೆ ಕೋಪ ಬರೋದಿಲ್ಲ. ಯಾವಾಗ ಕೋಪ ಬರೋದಿಲ್ಲ, ನಮ್ಗವಾಗ ನಮ್ಮ ಮಾತು ಅಂದ್ರೆ ಮನ್ಸಲ್ಲಿ ಏನಿರುತ್ತೋ ಅದೇ ಮಾತಾಡ್ತೀವಿ. ನಾವೇನ್ ಮಾತಾಡ್ತೀವಿ ಅದೇ ನಡೆಯಲ್ಲೇ ಇರ್ತೀವಿ. ಇಲ್ಲಪ್ಪ, ಭಗವಂತ ಇದ್ದಾನೆ, ಮನ್ಸಲ್ಲೂ ಭಗವಂತ ಇದ್ದಾನೆ, ಮಾತಿನಲ್ಲೂ ಭಗವಂತ ಇದ್ದಾನೆ, ನಮ್ಮ ನಡೆಯಲ್ಲೂ ಸಹ ಭಗವಂತ ಇದ್ದೇ ಇರ್ತಾನೆ. ಹಾಗಾಗಿ ಭಗವಂತನನ್ನ ಬಿಟ್ಟು, ಭಗವಂತನನ್ನ ಚಿಂತನೆ ಬಿಟ್ಟು ಅವ್ರು ಇನ್ನೇನೂ ಮಾಡೋದಿಕ್ಕೆ ಸಾಧ್ಯವೇ ಇಲ್ಲ. ಜ್ಞಾನ ವಿಜ್ಞಾನಂ ಅಂತ ಅಂದ್ರೆ ಅವರು ತುಂಬಾ ಜಾಣರಾಗಿರ್ತಾರೆ. ಜಾಣರು ಅಂದ್ರೆ ನಮ್ಮ ಈ ಕಲಿಯುಗದಲ್ಲಿ ಯಾವ ತರ ಗೊತ್ತಾ ಜಾಣರು ಅಂದ್ರೆ, 10 ರೂಪಾಯಿ ಕೊಟ್ರೆ 100 ರೂಪಾಯಿ ಸಾಮಾನ್ ತಗೊಂಡ್ಬರ್ತಾನಲ್ಲ ಅವನು ಜಾಣ. ಅಥವಾ ಯಾರಿಗೋ ಮೋಸ ಮಾಡಿ ಏನೋ ಒಂದು ಬೆಳೆದ್ ಬಿಡ್ತಾನಲ್ಲ ಅವನು ಜಾಣನ? ಖಂಡಿತ ಇಲ್ಲ. ಇವರು ಆಳವಾದ ಅಧ್ಯಯನದಲ್ಲಿ ಇರ್ತಾರೆ. ನೀವ್ ಯಾವ್ದಾದ್ರು ಒಂದು ವಿಷಯ ಹೇಳಿ, ಈಗ ಭಗವಂತ ಅಂತ ಹೇಳಿ, ಭಗವಂತನ ಬಗ್ಗೆ ಆಳವಾಗಿ ಚಿಂತನೆ ಮಾಡ್ತಾರೆ. ಅದ್ರ ಬಗ್ಗೆ ಸಾಕಷ್ಟು ಓದ್ತಾರೆ, ಅದ್ರ ಬಗ್ಗೆ ರಿಸರ್ಚ್ ಮಾಡ್ತಾರೆ.
ಜ್ಞಾನ, ವಿಜ್ಞಾನ ಎರಡೂ ತಿಳಿದಿರುತ್ತೆ. ಅಂದ್ರೆ ಈಗ ಕೇವಲ ಅವರು ಪುಸ್ತಕದಲ್ಲಿ ಏನು ಬರ್ದಿದೆ ಅಥವಾ ಶಾಸ್ತ್ರದಲ್ಲಿ ಏನ್ ಬರ್ದಿದೆ ಅದನ್ನ ಓದೋದಷ್ಟೇ ಅಲ್ಲ. ಕೇವಲ ಒಳ್ಳೊಳ್ಳೆ ಪುಸ್ತಕಗಳನ್ನ ತಂದು ಬರೀ ಓದೋದಷ್ಟೇ ಅಲ್ಲ, ಅದನ್ನ ಅನುಭವದಿಂದ ಅವರು ಆಚರಿಸ್ತಾರೆ. ಹೇಗೆ ಒಂದು ಸೈನ್ಸ್ ಸ್ಟೂಡೆಂಟ್ಗೆ ಪ್ರಾಕ್ಟಿಕಲ್ ಮತ್ತೆ ಥಿಯರಿ ಅಂತ ಎರಡೂ ಇರುತ್ತೆ, ಎರಡರಲ್ಲೂ ಪಾಸ್ ಆದ್ರೆ ಮಾತ್ರ ಪಾಸ್ ಅಂತ ಹೇಗೆ ಹೇಳ್ತಾರೆ, ಹಾಗೆ ಇವರು ಪ್ರಾಕ್ಟಿಕಲಿ ಮತ್ತು ಥಿಯರಿಟಿಕಲಿ ಅಂದ್ರೆ ಶಾಸ್ತ್ರಬದ್ಧವಾಗಿ ಪುಸ್ತಕಗಳನ್ನ ಗ್ರಂಥಗಳನ್ನ ಓದುತ್ತಾರೆ, ಅದ್ರ ಜೊತೆ ಅನುಭವವನ್ನ ಹೊಂದಿರ್ತಾರೆ. ಎರಡೂ ಸಹ ಇವರಿಗೆ ಇರುತ್ತೆ, ಜ್ಞಾನನೂ ಇರುತ್ತೆ, ವಿಜ್ಞಾನನೂ ಸಹ ಇರುತ್ತೆ. ಜ್ಞಾನ ಅಂತ ಅಂದ್ರೆ ಓದೋದು, ತಿಳುವಳಿಕೆ. ವಿಜ್ಞಾನ ಅಂದ್ರೆ ಅನುಭವ ಅಲ್ವಾ. ಸೈನ್ಸ್ ಅಂದ್ರೇನೆ ಪ್ರಾಕ್ಟಿಕಲ್, ಎಲ್ಲವನ್ನ ಪ್ರಾಕ್ಟಿಕಲ್ ಆಗಿ ಅಲ್ಲಿ ಏನೋ ಒಂದು ಶಾಸ್ತ್ರದಲ್ಲಿ ಬರ್ದಿರುತ್ತೆ, ಅದು ನಿಜನಾ ಅವ್ರು ಅದನ್ನ ಆಳವಾಗಿ ಅಧ್ಯಯನ ಮಾಡಿ ಅನುಭವಕ್ಕೆ ತಂದು ಎಸ್ ಇದು ಇದೆ ಅಂತ ಹೇಳ್ತಾರೆ. ಹಾಗೇನೆ ಆಸ್ತಿಕಂ ಅಂತ ಅಂದ್ರೆ ನಂಬಿಕೆ, ಭಗವಂತ ಇದ್ದಾನೆ, ಪಾಪ ಇದೆ, ಪುಣ್ಯ ಇದೆ, ಎಲ್ಲವುದೂ ಸತ್ಯ. ಇವತ್ತು ನಾನೇನಾದ್ರೂ ಒಂದು ತಪ್ಪು ಕೆಲಸ ಮಾಡಿದೆ, ಇವತ್ತೇನಾದ್ರೂ ಒಂದು ಕರ್ಮವನ್ನ ಮಾಡಿದೆ ಅಂತ ಅಂದ್ರೆ ನನಗೆ ಆ ಕರ್ಮ ಬಿಡೋದಿಲ್ಲ, ನಾನು ಅದನ್ನ ಮಾಡ್ಲೇಬೇಕು. ಅಂದ್ರೆ ನಾವು ಹೇಳ್ತೀವಲ್ಲ, ಒಂದು ಪಿನ್ನನ್ನ ನಾನು ಅನ್ಯಾಯವಾಗಿ ತಗೊಂಡೆ ಅಂತ ಅಂದ್ರೂ ಆ ಪಿನ್ನಿನ ಋಣ ತೀರ್ಸೋದಿಕ್ಕೆ ನಾನು ಮತ್ತೆ ಮತ್ತೆ ಭೂಮಿಗೆ ಹುಟ್ಟಿ ಬರ್ಲೇಬೇಕು ಅನ್ನೋ ಅಷ್ಟು ತಿಳುವಳಿಕೆ ಇರುತ್ತೆ. ಕೆಲವರು ಹೇಗೆಂದ್ರೆ ಪಾಪನೂ ಇಲ್ಲ, ಪುಣ್ಯನೂ ಇಲ್ಲ, ಯಾವ ಗ್ರಹಣನೂ ಇಲ್ಲ, ಯಾವ ಏಕಾದಶಿನೂ ಇಲ್ಲ, ಏನೂ ಇಲ್ವಾ, ಇಲ್ಲ ಎಲ್ಲವುದೂ ಇದೆ. ದೇ ಬಿಲೀವ್ ಇನ್ ದಟ್, ಅವ್ರಿಗೆ ನಂಬಿಕೆ ಇರುತ್ತೆ. ಹಾಗೆ ಬ್ರಹ್ಮಕರ್ಮ, ಬ್ರಹ್ಮಕರ್ಮ ಅಂದ್ರೆ ಬ್ರಾಹ್ಮಣನಲ್ಲಿ ಇರಬೇಕಾದಂತಹ ಕರ್ಮ. ಕರ್ಮ ಅಂದ್ರೆ ಮಾಡಬೇಕಾದುದು. ಇಲ್ಲಿ ನೀವೇನು ಮಾಡೋ ಕೆಲ್ಸನೇ ಹೇಳಿಲ್ವಲ್ಲ. ಈಗ ಸಾಮಾನ್ಯ ಆ ಈಗ ಆಫೀಸಲ್ಲಿ ಗ್ರೇಡ್ಗಳಿರುತ್ತೆ ಅಂತ ಅನ್ಕೊಳ್ಳೋಣ. ಎಕ್ಸಾಂಪಲ್ ಐ ಆಮ್ ಟೆಲ್ಲಿಂಗ್. ಒಬ್ಬ ಲೋ ಗ್ರೇಡ್ ಅಲ್ಲಿ ಕೆಲಸ ಮಾಡೋರು ಕಸ ಗುಡಿಸ್ತಾನೆ, ಒರೆಸ್ತಾನೆ, ಏನೋ ಕೆಲಸ ಮಾಡ್ತಾನೆ. ಅಥವಾ ಕ್ಲರ್ಕ್ ಬಂದು ಕೂತ್ಕೊಂತಾರೆ, ಏನೋ ಒಂದ್ ಸ್ವಲ್ಪ ಫೈಲ್ಸ್ ಅಲ್ಲಿ ಏನೇನೋ ಬರೀತಾರೆ, ಏನೋ ಒಂದಿಷ್ಟು ಕೆಲಸ ಮಾಡ್ತಾರೆ. ಮ್ಯಾನೇಜರು ಅದನ್ನೆಲ್ಲ ನೋಡ್ತಾರೆ, ಈ ಫೈಲ್ ನ ತಗೊಂಡೋಗಿ ಅಲ್ಲಿ ಕೊಡ್ತಾರೆ, ಆ ಫೈಲ್ ಇಲ್ಲಿರುತ್ತೆ, ಏನೋ ಸಮಥಿಂಗ್ ಹಿ ಇಸ್ ಡೂಯಿಂಗ್. ಬಟ್ ಈ DGM ತಪ್ಪಿದ್ರೆ ಈ CEO ಇರ್ತಾರಲ್ಲ, ಅವ್ರು ಬರ್ತಾರೆ, ಜಸ್ಟ್ ಫೈಲ್ ನೋಡಿ ಸೈನ್ ಮಾಡ್ಬಿಟ್ಟು ಹೋಗ್ಬಿಡ್ತಾರೆ. ಬೇರೆಯವ್ರಿಗೆ ಅನ್ಸುತ್ತೆ, ಅಯ್ಯೋ ಇದೇನಿದು, ಇವ್ರು ಬಂದ್ರು ಸೈನ್ ಮಾಡಿದ್ರು ಹೋದ್ರು, ಇದರಿಂದ ಏನ್ರಿ ಆಯ್ತು, ಅವ್ರು ಏನ್ ಕೆಲಸ ಮಾಡಿದ್ರು. ಹಾಗೇನೆ ಇಲ್ಲಿ ನಾವು ಈಗ ಜ್ಞಾನ, ವಿಜ್ಞಾನ, ಶೌಚ, ಕ್ಷಾಂತಿ, ಆರ್ಜವ, ಅಥವಾ ಆ, ಏ- ದಮ, ಶಮ, ಇದನ್ನೆಲ್ಲ ನೋಡಿದಾಗ ಇಲ್ಲೇನೋ ಕೆಲ್ಸನೇ ಇಲ್ಲ ಅಲ್ವಾ ಅಂತ ನಮಗೆ ಅನ್ಸುತ್ತೆ. ಆದ್ರೆ ಇದೇ ನಿಜವಾದ ಕೆಲಸ, ಅಂದ್ರೆ ಎಲ್ಲವನ್ನ ನಿಗ್ರಹ ಮಾಡೋದೇನಿದೆ, ಇದೇ ನಿಜವಾದ ಕೆಲಸ. ಒಬ್ಬ ಬ್ರಾಹ್ಮಣ ಜೀವ ಇದನ್ನೆಲ್ಲ ಯಾವುದನ್ನು ಬಿಡೋದಿಲ್ಲ. ಸೊ ಇದು ಬ್ರಾಹ್ಮಣ ಕರ್ಮ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಭಗವಂತ ಇದ್ದಾನೆ ಅನ್ನೋ ಒಂದು ನಂಬಿಕೆನೇ ಇದು. ಹಾಗಾಗಿ ಒಳಗೊಂದು ಹೊರಗೊಂದು ಅವರು ಮಾತನಾಡೋದಿಲ್ಲ. ಹಾಗೂ ಹಿ ಬಿಲೀವ್ಸ್ ಇನ್ ಗಾಡ್, ಭಗವಂತ ಇದ್ದೇ ಇದ್ದಾನೆ, ಭಗವಂತ ನನ್ನ ಕೈ ಹಿಡಿತಾನೆ, ಭಗವಂತ ಇಲ್ಲದೆ ಏನೂ ಆಗೋದಿಲ್ಲ, ನಾಹಂ ಕರ್ತ ಹರಿಕರ್ತ, ಈ ಎಲ್ಲವನ್ನ ನಂಬುವುದರ ಜೊತೆಗೆ ಅವರ ಜೀವನದಲ್ಲೂ ಸಹ ಅಳವಡಿಸ್ಕೊಂಡ್ಬಿಟ್ಟಿರ್ತಾರೆ ಅಂತ ಹೇಳ್ತಾ ಹೋಗ್ತಾರೆ. ಹಾಗಿದ್ರೆ ಬ್ರಾಹ್ಮಣರ ಕರ್ಮಗಳ ಬಗ್ಗೆ ಇಷ್ಟೊಂದು, ಅಂದ್ರೆ ಬ್ರಾಹ್ಮಣ ಅನ್ನುವ ವರ್ಣದ ಕರ್ಮದ ಬಗ್ಗೆ ಇಷ್ಟೊಂದು ಹೇಳಿದ ಭಗವಂತ ಬೇರೆ ವರ್ಣದವರ ಬಗ್ಗೆನೂ ಹೇಳ್ತಾರ ಅಂತ ಅಂದ್ರೆ ಖಂಡಿತ ರೀ. ಇನ್ನೂ ಉಳಿದ 3 ವರ್ಣದಗಳ ಬಗ್ಗೆನೂ ಸಹ ವಿವರಣೆ ಇದೆ, ಅದನ್ನ ನಾಳೆ ನೋಡೋಣ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಭಗವಂತ ನಮ್ಮೆಲ್ಲರನ್ನ ಕೈ ಹಿಡಿದು ಕಾಪಾಡ್ಲಿ. ಹಾಗೆ ಭಗವಂತನ ಈ ಬ್ರಾಹ್ಮಣ ವರ್ಣದ ಕರ್ಮವನ್ನ ನೋಡಿದಾಗ ನಮಗ್ ಗೊತ್ತಾಯ್ತು ಯಾವ ಆತ್ಮ ಬ್ರಾಹ್ಮಣ ವರ್ಣದಲ್ಲಿದೆ ಅಂತ. ಸೊ ನಮ್ಮ ವರ್ಣದಲ್ಲೂ ಏನಿದೆ ಅಂತ ತಿಳ್ಕೊಳ್ಳುವಂತಹ ಆ ಕುತೂಹಲ ನನಗೂ ಇದೆ. ನೋಡೋಣ ಇನ್ನು ಏನೆಲ್ಲ ಭಗವಂತ ಹೇಳ್ತಾನೆ ಅಂತ, ಅಲ್ವಾ. ಓಕೆ, ಥ್ಯಾಂಕ್ ಯು.